Today's class for BCom 6th semester. BCom 6ನೇ ಸೆಮಿಸ್ಟರ್ ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. So before to start, so once again we will review all those previous classes points. So in previous class we have discussed the introduction part of Indian economy, and second point we have discussed what is an economic system and what are the examples, and also we have learned what are the different types of economic system in the whole world. And next point you have learned the need for study of Indian economy, ಭಾರತದ ಅಧ್ಯಯನದ ಅವಶ್ಯಕತೆ ಏಕಿದೆ. ಓಕೆ, ಸೊ ಅದೇ ರೀತಿಯಾಗಿ ಸ್ಕೋಪ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯ ಒಂದು ವ್ಯಾಪ್ತಿಯನ್ನು ನೀವು ಅಧ್ಯಯನ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಸಮ್ ಪಾಯಿಂಟ್ಸ್, ಓನ್ಲಿ ಪಾಯಿಂಟ್ಸ್ ಯು ಹ್ಯಾವ್ ಲರ್ನ್ ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಹಿಂದಿನ ಕ್ಲಾಸ್ನಲ್ಲಿ ಏನು ತಿಳ್ಕೊಂಡ್ರೆ ಅಧ್ಯಾಯ 1ರಲ್ಲಿ ಬರ್ತಕ್ಕಂಥದ್ದು ಭಾರತೀಯ ಅರ್ಥವ್ಯವಸ್ಥೆ, ಅಧ್ಯಾಯ 1. ಸೊ ಇದರಲ್ಲಿ 1ನೇ ಅಧ್ಯಾಯದಲ್ಲಿ ಈ ಒಂದು ಭಾರತೀಯ ಅರ್ಥವ್ಯವಸ್ಥೆಯ ಒಂದು ಪರಿಚಯ ಭಾಗ ಅಂತ ತಿಳ್ಕೊಂಡ್ರೆ, 2ನೇ ಪಾಯಿಂಟದಲ್ಲಿ ಏನು ತಿಳ್ಕೊಂಡ್ರೆ ಈ ಒಂದು ಅರ್ಥವ್ಯವಸ್ಥೆ ಅಂದ್ರೆ ಏನು, ಮತ್ತು ಅದೇ ರೀತಿಯಾಗಿ ಜಾಗತಿಕ ಮಟ್ಟದಲ್ಲಿರ್ತಕ್ಕಂತಹ ಅರ್ಥವ್ಯವಸ್ಥೆಯ ಪ್ರಕಾರಗಳು ಯಾವುವು, ಅದರೊಂದಿಗೆ ಭಾರತದ ಅರ್ಥವ್ಯವಸ್ಥೆಯ ಅಧ್ಯಯನದ ಒಂದು ಅವಶ್ಯಕತೆ ಏಕಿದೆ. ಅಲ್ಲದೆ ಮತ್ತೊಂದು ಮುಖ್ಯವಾದಂಥ ಒಂದು ಕಂಟೆಂಟನ್ನು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದರೆ ಅದು ಭಾರತದ ಆರ್ಥಿಕತೆಯ ಒಂದು ವ್ಯಾಪ್ತಿ ಅಥವಾ ಭಾರತೀಯ ಅರ್ಥವ್ಯವಸ್ಥೆಯ ಒಂದು ವ್ಯಾಪ್ತಿ, ಅಂದರೆ ಭಾರತದ ಅರ್ಥವ್ಯವಸ್ಥೆ ಎಲ್ಲೆಲ್ಲಿ ಕಂಡು ಬರ್ತದೆ, ಯಾವ್ಯಾವ ವಲಯಗಳಲ್ಲಿ ಯಾವ ವಿಷಯದಲ್ಲಿ ಅದು ಕಂಡು ಬರ್ತದೆ ಅನ್ನೋದನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ನೀವು ಅಧ್ಯಯನ ಮಾಡಿದರು. ಇದರೊಂದಿಗೆ ಕೆಲವು ಮುಖ್ಯಾಂಶಗಳನ್ನು ಸಹ ನೀವು ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದಾರೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೈನ್. ಸೊ ರೈಟ್ ಒಂದು ಹೆಡ್ಡಿಂಗ್ ಬರ್ಕೊಡ್ರಿ. ಇವತ್ತು ಏನು ಹೇಳ್ತೇನೆ ಅಂದರೆ ಹೆಡ್ಡಿಂಗ್ ಬರ್ಕೊಡ್ರಿ, ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯನ್ ಎಕಾನಮಿ. ಆಲ್ಸೋ ಐ ಗಿವನ್ ದ ಕ್ವಶನ್ಸ್ ಇನ್ ಪ್ರೀವಿಯಸ್ ಕ್ಲಾಸ್. ನೋಡ್ರಿ ಯಾರು ಅಬ್ಸೆಂಟ್ ಇದ್ದಾರೆ ಅಂತವರು ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ. ಆ್ಯಂಡ್ ಇವನ್ ದೋಸ್ ಹೂ ಆರ್ ಅಬ್ಸೆಂಟ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ದೇ ಕ್ಯಾನ್ ಆಲ್ಸೋ ವಾಚ್ ಯೂಟ್ಯೂಬ್ ಕ್ಲಾಸಸ್. ಓಕೆ, ದ ಸೇಮ್ ಕ್ಲಾಸಸ್ ಆರ್ ಅಪ್ಲೋಡ್ ಇನ್ ಯೂಟ್ಯೂಬ್ ಚಾನಲ್ಸ್. ಅಲ್ಲಿಯೂ ಸಹ ನಿಮ್ಮ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಬೋದು, ಹಿಂದಿನ ಕ್ಲಾಸ್ನಲ್ಲಿ ಅಬ್ಸೆಂಟ್ ಇದ್ದವರು. ಸೊ ಈಗ ರೈಟ್ ಒಂದು ಹೆಡ್ಡಿಂಗ್ ಬರ್ಕೊಡ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆಯ ರಚನೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ದೀಸ್ ಟೂ ಕಂಟೆಂಟ್ಸ್. ಸೊ ಹಿಯರ್ ದ ಫಸ್ಟ್ ಒನ್. ಸೊ ವಿ ಕ್ಯಾನ್ ಸಿ ದಟ್ majority ಆಫ್ ದ ಇಂಡಿಯನ್ ಪೀಪಲ್ ಆರ್ ಎಂಗೇಜ್ಡ್ ಇನ್ ವಾಟ್? Majority ಆಫ್ ದ ಇಂಡಿಯನ್ ಪೀಪಲ್ ಆರ್ ಎಂಗೇಜ್ಡ್ ಇನ್ ಪ್ರೈಮರಿ ಸೆಕ್ಟರ್. So primary means what? Agriculture and its non-allied agriculture activities. ಅಂದರೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಒಂದು ಮುಖ್ಯವಾದಂಥ ಒಂದು ವಲಯವಾದ ಪ್ರಾಥಮಿಕ ವಲಯದಲ್ಲಿ ಭಾರತ ದೇಶದ ಬಹುತೇಕ ಇಂದಿಗೂ ಸಹ ಹೆಚ್ಚಿನ ಜನ ಅಲ್ಲಿ ಕೆಲಸದ ಮೇಲೆ ಮಾಡ್ತಾ ಇದ್ದಾರೆ ಅಥವಾ ಕೆಲಸ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದರೊಂದಿಗೆ ಸೊ ಆಲ್ಸೋ ಹಿಯರ್ ಒನ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ ಮ್ಯಾಕ್ಸಿಮಮ್ ಇಂಡಿಯನ್ ಪೀಪಲ್ಸ್ ಆರ್ ಲಿವಿಂಗ್ ದೇರ್ ಲೈಫ್ ಇನ್ ಪಾವರ್ಟಿ ಆ್ಯಂಡ್ ಮೀಸರಿ. ನಾವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂದರೆ ಭಾರತ ದೇಶದ ಬಹುತೇಕ ಅಂದರೆ ಹೆಚ್ಚಿನ ಜನಸಂಖ್ಯೆ ಈಗಲೂ ಸಹ ನೋಡ್ತಾ ಇದ್ದೀವಿ ಬಡತನ ಮತ್ತು ಅನೇಕ ದುಃಖದ ಅಥವಾ ಅನೇಕ ಈ ಒಂದು ಕಠಿಣವಾದಂಥ ಒಂದು ಸ್ಥಿತಿಗಳಲ್ಲಿ ಈಗಲೂ ಸಹ ಜೀವನವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ದ ಸೋ ಮೆನಿ ಕ್ಯಾರೆಕ್ಟರ್ಸ್ ಆಫ್ ದೇರ್ ಆಕ್ಯುಪೇಷನ್ಸ್, ಅವರ ಒಂದು ವೃತ್ತಿ ಮಾಡ್ತಕ್ಕಂಥ ಒಂದು ಕೆಲಸದ ಒಂದು ಲಕ್ಷಣಗಳ ಪ್ರಯುಕ್ತ ಇರ್ಬೋದು, ಅಥವಾ ದ ನೇಚರ್ ಆಫ್ ದೇರ್ ಆಕ್ಯುಪೇಷನ್ಸ್, ಅವರ ಒಂದು ಕೆಲಸದ ಒಂದು ವೃತ್ತಿಗಳಿರ್ಬೋದು, ಸ್ವಭಾವ ಇರ್ಬೋದು. ಸೊ ಇದು ಒಂದು ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಸೋ ಮೆನಿ ಡ್ರಾಬ್ಯಾಕ್ಸ್ ಇನ್ ದ ಎಕಾನಮಿ. ಸೊ ಅದೇ ರೀತಿಯಾಗಿ ಆ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ನ್ಯೂನ್ಯತೆಗಳ ಕಾರಣ ಸೊ ನಮ್ಮ ದೇಶದ ಜನ ಈಗಲೂ ಸಹ ಏನಾಗ್ತದೆ ಬಡತನದಿಂದ ಮತ್ತು ಅನೇಕ ಕಷ್ಟಕರವಾದಂತಹ ಒಂದು ಜೀವನವನ್ನು ಅವರು ಅನುಭವಿಸಿರುವುದನ್ನು ನಾವು ಈಗಲೂ ಸಹ ನೋಡ್ತಾ ಇದ್ದೀವಿ. ಸೊ ಆಲ್ಸೋ ಇನ್ ಡೆವಲಪಿಂಗ್ ಎಕಾನಮಿ ಆಫ್ ಇಂಡಿಯಾ, ಸೊ ಹಿಯರ್ ವಿ ಕ್ಯಾನ್ ಆಲ್ಸೋ ಸಿ ದೇರ್ ಆರ್ ಸೋ ಮೆನಿ ಪೀಪಲ್ಸ್, ಮ್ಯಾಕ್ಸಿಮಮ್ ಪೀಪಲ್ಸ್ ಆರ್ ಅಂಡರ್ ಪಾವರ್ಟಿ. ಸೊ ಬಡತನದ ರೇಖೆಯಿಂದ ಇನ್ನೂ ಅವ್ರು ಹೊರಬಂದಿಲ್ಲ. ಸೊ ಹೆಚ್ಚಿನ ಒಂದು ಗರಿಷ್ಠ ಮಟ್ಟದ ಜನ ಇನ್ನೂ ಸಹ ಬಡತನದ ಒಂದು ಇದರಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಮತ್ತೊಂದು ಮುಖ್ಯವಾದಂಥ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕು. 2004-05ರಲ್ಲಿ ನಮ್ಮ ದೇಶದ ತಲಾ ವರಮಾನ ಎಷ್ಟಿತ್ತಂದರೆ ತಲಾ ಆದಾಯ 23,722 ಇತ್ತು. ಅದೇ ರೀತಿಯಾಗಿ 2005-06ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಅಂದರೆ 1,500 ಇದು ಇನ್ಕ್ರೀಸ್ ಆಯಿತು, ಅಂದರೆ 25,788 rupees. So these are the per capita income. So see, compared to other countries, so Indian per capita is very very low compared to other countries. And recently we can see that India's per capita income is
ನಿಯರ್ ಟು 36,000 36,000 ಈಗ ಆಗಿರುವುದನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಹೀಗಾಗಿ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಇನ್ ಕಂಪ್ಯಾರಿಟಿವ್, ದಟ್ ಈಸ್ ದ ಪರ್ಚೇಸಿಂಗ್ ಪವರ್ ಇರ್ಬೋದು, ಅಂದರೆ ಕೊಳ್ಳುವ ಶಕ್ತಿ ಇರ್ಬೋದು, ಅದೇ ರೀತಿಯಾಗಿ ಭಾರತ ದೇಶದ ಒಂದು ತಲಾ ಆದಾಯ ಇರ್ಬೋದು ಮತ್ತು GDP ಇರ್ಬೋದು, ಆ್ಯಂಡ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ವಿಚ್ ಆರ್ ವೆರಿ ಬ್ಯಾಡ್ಲಿ ಅಫೆಕ್ಟೆಡ್ ಅವರ್ ಇಂಡಿಯನ್ ಎಕಾನಮಿ. ಸೊ ಈ ಎಲ್ಲ ಸಂಗತಿಗಳ ಕಾರಣ ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆ ಮೇಲೆ ಇದು ಅತ್ಯಂತ ಗಂಭೀರವಾದಂಥ ಒಂದು ಪರಿಸ್ಥಿತಿಗಳನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರ್ಸ್ ವಿಚ್ ಎಕ್ಸಿಬಿಟ್ಸ್ 5 decades ಆಫ್ ಇಂಡಿಯನ್ ಎಕಾನಮಿ. ಸೊ ಇದು 5 ದಶಕಗಳು ಅಥವಾ 50 ವರ್ಷಗಳಲ್ಲಿ ಕಂಡುಬರ್ತಕ್ಕಂಥ ಭಾರತದ ಒಂದು ಅರ್ಥವ್ಯವಸ್ಥೆಯ ಚಿತ್ರಣವನ್ನು ಈ ಲಕ್ಷಣಗಳ ಮೂಲಕ ನಾವು ಇಲ್ಲಿಗೆ ತಿಳ್ಕೊಳ್ಬೋದು. ಸೊ ದ ಫಸ್ಟ್ ಒನ್ ಈಸ್ ಬರ್ಕೊಡ್ರಿ, ಲೋ ಪರ್ ಕ್ಯಾಪಿಟಾ ಇನ್ಕಮ್, ಕಡಿಮೆ ತಲಾ ವರಮಾನ. ಸೊ ಇದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಮುಖ್ಯವಾದಂತಹ ಲಕ್ಷಣ. ಸೊ ನಾಟ್ ಓನ್ಲಿ characteristics of Indian economy, that is low per capita income. So maximum countries the characteristics is that is developing and underdeveloped countries. So their character is low per capita income. Okay, their economy is under low per capita income. ಸೊ ಅವರ ಒಂದು ಅರ್ಥವ್ಯವಸ್ಥೆಯನ್ನು ನೋಡಿದಾಗ ಪ್ರತಿಯೊಂದು ದೇಶದಲ್ಲಿ, ಅಂದರೆ ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾರತದೊಂದಿಗೆ ಏನು ಬರ್ತಾವ ಆ ಒಂದು ಪಟ್ಟಿಯಲ್ಲಿ, ಸೊ ಅವುಗಳ ದೇಶಗಳು ಸಹ ಈ ಒಂದು ತಲಾ ವರಮಾನ ಕಡಿಮೆ ಮಟ್ಟದಲ್ಲಿರತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಸೊ ದ ಎವರೇಜ್ ಆ್ಯನ್ಯುವಲ್ ಇನ್ಕಮ್ ಪರ್ ಹೆಡ್ ಆಫ್ ದ ಪಾಪ್ಯುಲೇಷನ್ ಇನ್ ಇಂಡಿಯಾ ಈಸ್ ದ ಲೋಯೆಸ್ಟ್ ಇನ್ ದ ವರ್ಲ್ಡ್ ಆ್ಯಸ್ ಪರ್ ದ 2014 data. So $1,570 in India as against 55,200 in USA. ಸೊ ಇಲ್ಲಿ 2014 ಒಂದು ಅಂಕಿಅಂಶಗಳನ್ನು ಗಮನಿಸಿದಾಗ ಈ ಒಂದು ತಲಾ ವರಮಾನದ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಬೋದು. ಸೊ ಅಮೇರಿಕಾದ ತಲಾ ಆದಾಯ ಎಷ್ಟಿತ್ತಂದರೆ 55,200 ಇದ್ದರೆ ಭಾರತ ದೇಶದ್ದು ಕೇವಲ 1,570. ಸೊ ಸಿ ಇಯರ್ ದ ಡಿಫ್ರೆನ್ಸಸ್, 1,570 ದಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಇಂಡಿಯಾ ಕಂಪೇರ್ಡ್ ಟು USA, ದಟ್ ಈಸ್ 55,200. ಸೊ ವಾಟ್ ಈಸ್ ದ ಬಿಗ್ ಡಿಫ್ರೆನ್ಸ್? ಸೊ ಬಿಗ್ ಗ್ಯಾಪ್ ಎಷ್ಟು ಅಲ್ಲಿ ಒಂದು ಹೆಚ್ಚು ಅಂತರತೆ ಎಷ್ಟು ನಮಗೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಸಿಮಿಲರ್ಲಿ ವೆನ್ ವಿ ಆರ್ ಗೋಯಿಂಗ್ ಟು ಕಂಪೇರ್ ವಿತ್ ದ ರಿಚ್ ಕಂಟ್ರಿ ಲೈಕ್ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ಸ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ $90,670, whereas India's 1,570, that is recorded in the 2014 datas. 2014 ಈ ಒಂದು ಅಂಕಿಅಂಶಗಳಲ್ಲಿ ದಾಖಲಾದ ಒಂದು ಅಂಕಿಅಂಶಗಳ ಪ್ರಕಾರ ಹೇಳಬೇಕಾದ್ರೆ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಹೇಳ್ತೀವಿ ಯಾವುದು? ಸ್ವಿಟ್ಜರ್ಲ್ಯಾಂಡ್. ಸೊ ಅದು $90,670 ಅದು ಒಳಗೊಂಡಿದೆ. ಆದರೆ ಭಾರತ ದೇಶದ್ದು ಕೇವಲ 1,570. ಸೊ ಇಲ್ಲಿ ನಾವು ತಿಳ್ಕೊಳ್ಬೋದು ಯಾಕೆ ಈ ರೀತಿ ಆಗ್ತಾ ಇದೆ. ಬಿಕಾಸ್ ಆಫ್ ದ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆ್ಯಂಡ್ ಆಲ್ಸೋ ದ areas and also the populations and the occupations and so many other factors like social, political and so many cultural, religious. So these are all the factors which hindrances our Indian economy. ಈ ಎಲ್ಲ ಸಂಗತಿಗಳ ಕಾರಣ ಏನಾಗಿದೆ, ನಮ್ಮ ದೇಶದ ಈ ಒಂದು ಆರ್ಥಿಕತೆ ಹಿಂದುಳಿದಿದೆ. ಆದ್ದರಿಂದ ತಲಾ ವರಮಾನವೂ ಸಹ ಇಲ್ಲಿ ಇಳಿಮುಖವಾಗುತ್ತಿರುವುದು ಇದು ಒಂದು ಮುಖ್ಯವಾದಂಥ ಸಂಗತಿಯಾಗಿದೆ ಅಂತ ಹೇಳ್ಬೋದು. And also when we are going to compare with the other countries, with our neighboring countries like Sri Lanka, ಶ್ರೀಲಂಕಾದಲ್ಲಿ ಎಷ್ಟಿತ್ತಂದರೆ 1,160. ಸೊ ಇಸ್ ಅ ವೆರಿ ವೆರಿ ಸ್ಮಾಲ್ ಕಂಟ್ರಿ, ಸಣ್ಣ ಒಂದು ದೇಶ ಅದು. ಆ ದೇಶದ ತಲಾ ವರಮಾನ ಎಷ್ಟಂದರೆ $1,160. ಅದೇ ರೀತಿಯಾಗಿ ನೇಪಾಳ ತೊಗೊಂಡ್ರೆ ಅದು 270. ಸೊ ನೇಪಾಳ ಈಸ್ ಮ್ಯಾಕ್ಸಿಮಮ್ ಬಿಲೋ, ಕಮ್ಸ್ ಅಂಡರ್ ದ ಬಿಲೋ ಲೆವೆಲ್. ಆ್ಯಂಡ್ ಬಾಂಗ್ಲಾದೇಶ್ $1,010. ಸೊ ಈ ರೀತಿಯಾಗಿ $ಗಳಲ್ಲಿ ನಾವು ಕರೆನ್ಸಿಗಳ ಒಂದು ಮೌಲ್ಯಗಳನ್ನು ಹೇಳಿದಾಗ ಇಲ್ಲಿ ನೋಡ್ಬೋದು ನಮ್ಮ ನೆರೆಹೊರೆಯ ದೇಶಗಳು ಸಹ ಅವು ಚಿಕ್ಕ ಚಿಕ್ಕ ರಾಷ್ಟ್ರಗಳಿದ್ದರೂ ಸಹ ಅವುಗಳ ತಲಾ ವರಮಾನ ನಮ್ಮ ದೇಶ ತಲಾ ವರಮಾನಕ್ಕೆ ಕಂಪ್ಯಾರಿಟಿವ್ ನೋಡಿದಾಗ ಪಾಪ್ಯುಲೇಷನ್ ಬೇಸಿಸ್ನಲ್ಲೇ ಸೊ ಇಟ್ ಇಸ್ ವೆರಿ ವೆರಿ ಲೆಸ್ ಕಂಪೇರ್ಡ್ ಟು ದ ಸ್ಮಾಲ್ ಕಂಟ್ರೀಸ್ ಲೈಕ್ ನೇಪಾಳ್, ಚೀನಾ ಆ್ಯಂಡ್ ಆಲ್ಸೋ ಇವನ್ ಪಾಕಿಸ್ತಾನ್, ಬಾಂಗ್ಲಾದೇಶ್. ಸೊ ಅವು ಸಣ್ಣ ದೇಶಗಳು, ಆ ಸಣ್ಣ ದೇಶಗಳು ನಮ್ಮ ದೇಶದ ಜನಸಂಖ್ಯೆ ಅಂತ ಕಂಪ್ಯಾರಿಟಿವ್ಲಿ ನಾನು ಈ ಒಂದು ಪರ್ ಕ್ಯಾಪಿಟಲ್ ಇನ್ಕಮನ್ನು ಅಲ್ಲಿ ಎವರೇಜ್ ತೆಗೆದು ನೋಡಿದಾಗ ಅದು ವೆರಿ ವೆರಿ ಲೆಸ್ ಅಂತ ಹೇಳ್ಬೋದು ನಮ್ಮ ದೇಶ. ಸೊ ಇದು ಒಂದು ಮುಖ್ಯವಾದಂಥ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಪಾಯಿಂಟ್, ರೈಟ್ ಆನ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಎರಡನೇ ಒಂದು ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣ ತೀವ್ರವಾಗಿ ಬೆಳೆಯುತ್ತಿರುವ ಒಂದು ಜನಸಂಖ್ಯೆ, ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಸೊ ಭಾರತ ಅಪಾರ ಜನಸಂಖ್ಯೆಯನ್ನು ಹೊಂದಿದಂತಹ ಒಂದು ರಾಷ್ಟ್ರ ಮತ್ತು ಇದರೊಂದಿಗೆ ತೀವ್ರಗತಿಯಲ್ಲಿ ತನ್ನ ಜನಸಂಖ್ಯಾ ದರವನ್ನು ವೃದ್ಧಿ ಮಾಡುತ್ತಿರುವ ಒಂದು ದೇಶವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇಂಡಿಯಾ ಈಸ್ ನಾಟ್ ಓನ್ಲಿ ಅ ಲಾರ್ಜ್ ಕಂಟ್ರಿ ಆ್ಯಂಡ್ ಆಲ್ಸೋ ಇಟ್ಸ್ ಗ್ರೋಯಿಂಗ್ ರೇಟ್ ಈಸ್ ವೆರಿ ವೆರಿ ಹೈ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಸೊ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ ಚೀನಾ.
ಸೊ ನಾವು ಚೀನಾವನ್ನು ಈಗ ಹಿಂದಕ್ಕೆ ಮುಂದೆ ಹೋಗ್ತಕ್ಕಂತಹ ಒಂದು ಜನಸಂಖ್ಯಾ ದರದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ತೀವ್ರವಾಗಿ ಬೆಳೆಯತಕ್ಕಂತಹ ಒಂದು ಜನಸಂಖ್ಯೆ ಏನಿದೆ ಇದು ಒಂದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಮುಖ್ಯವಾದಂತಹ ಲಕ್ಷಣ. ಸೊ ಆಲ್ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ವಿಚ್ ಎಕ್ಸಿಬಿಟ್ಸ್ 5 decades ಆಫ್ ಅವರ್ ಇಂಡಿಯನ್ ಎಕಾನಮಿ. ಈ ಎಲ್ಲ 5 ದಶಕಗಳು ಅಥವಾ 50 ವರ್ಷಗಳ ಇತಿಹಾಸದ ಒಂದು ಲಕ್ಷಣಗಳನ್ನು ಹೇಳುವುದು ಏನಿದು ಭಾರತದ ಅರ್ಥವ್ಯವಸ್ಥೆಯ ಒಂದು ಪ್ರಮುಖವಾದಂಥ ಲಕ್ಷಣ. ಸೊ ಆಲ್ ದೀಸ್ ಆರ್ ಅಂಡರ್ ಡೆವಲಪಿಂಗ್ ಎಕಾನಮಿ. ಇವೆಲ್ಲ ಬರ್ತವೆ ಅನಭಿವೃದ್ಧಿ ದೇಶಗಳ ಒಂದು ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಬಹುತೇಕ ಲಕ್ಷಣಗಳನ್ನು ಭಾರತ ದೇಶ ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಈಗ ತೀವ್ರವಾಗಿ ಬೆಳೆಯತಕ್ಕಂಥ ಜನಸಂಖ್ಯೆಯನ್ನು ನಾವು ಹೇಳ್ತಾ ಇದ್ದೀವಿ. 2001ರಲ್ಲಿ ಆ್ಯಸ್ ಪರ್ ದ ಸೆನ್ಸಸ್ ಆಫ್ ಇಂಡಿಯಾ, ಸೊ ಇಂಡಿಯಾಸ್ ಪಾಪ್ಯುಲೇಷನ್ ವಾಸ್ 1200 crore ಅಂತ ಹೇಳ್ಬೋದು, ಅಂದರೆ 102 ಕೋಟಿ ಇತ್ತು. ಆ್ಯಂಡ್ ವಿಚ್ ವಾಸ್ ರೋಸ್ ಟು ಆ್ಯಸ್ ಪರ್ ದ 2011 ಸೆನ್ಸಸ್ 121 crores. ಸೊ ಈಗ ನೋಡ್ಬೋದು, ಇಲ್ಲಿ ಗಮನಿಸಿ, 2000ನೇ ಇಸ್ವಿಯಲ್ಲಿ ಭಾರತ ದೇಶದ ಜನಸಂಖ್ಯೆ 102 ಕೋಟಿ ಇತ್ತು. ಅದೇ ರೀತಿಯಾಗಿ 2011ರ ಜನಗಣತಿಯ ಪ್ರಕಾರ 121 ಕೋಟಿಗೆ ಇದು ವೃದ್ಧಿಯಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ ದ ರೇಟ್ಸ್, ಅಲ್ಲಿ ಕಂಪೇರಿಟಿವ್ ರೇಟನ್ನು ನೋಡಿದಾಗ, ಪಾಪ್ಯುಲೇಷನ್ ಗ್ರೋತ್ ರೇಟ್ ನೋಡಿದಾಗ, ಸೊ ದಟ್ ಈಸ್ ವೆರಿ ವೆರಿ ಹೈ ಕಂಪೇರ್ ಟು ದ ಅದರ್ ಕಂಟ್ರೀಸ್ ಪಾಪ್ಯುಲೇಷನ್ ಗ್ರೋತ್ ರೇಟ್ಸ್. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ನಿಯರ್ ಅಬೌಟ್ ಎವ್ರಿ ಇಯರ್, ಸೊ about 10 of the total whole populations. ಸೊ ನಮ್ಮ ದೇಶದ ಒಟ್ಟು ಜನಸಂಖ್ಯೆ 10% ದರ ವೃದ್ಧಿ ಆಗ್ತಿರುವುದನ್ನು ಪ್ರತಿಯೊಂದು ಜನಸಂಖ್ಯೆಯ ಜನಗಣತಿಯಲ್ಲಿ ನಾವು ಈ ಅಂಶವನ್ನು ಗಮನಿಸಬಹುದು. ಸೊ ನಾಟ್ ಬಿಲೋ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ನಾಟ್ ಬಿಲೋ 10, ಸೊ ಇಟ್ಸ್ ಆಲ್ವೇಸ್ ಅಬೌವ್ 10. ಸೊ ಪ್ರತಿ ಸಾರಿಯೂ ನೋಡ್ತಾ ಇದ್ದೀವಿ ಇದು 10ರ ಒಂದು ದರವನ್ನು ದಾಟಿದೆ ಅಂತ ಹೇಳ್ಬೋದು. ಸೊ 10 to 18, ಸೊ 10ರಿಂದ 18ರ ಒಂದು ಪಾಪ್ಯುಲೇಷನ್ ಬೆಳವಣಿಗೆ ದರವನ್ನು ನಮ್ಮ ದೇಶದ ಇದರಲ್ಲಿ ನೋಡ್ಬೋದು. ಅದು ವರ್ಷವಾರ ಇರ್ಬೋದು, ಅದಕ್ಕೆ ಅದೇ ರೀತಿಯಾಗಿ ದಶಕವಾರು. ಸೊ ಇಲ್ಲಿವರೆಗೆ ಎಷ್ಟು ಸೆನ್ಸಸ್ಗಳಾಗಿದ್ದಾವೆ ಆ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸೊ ಭಾರತ ದೇಶದ ಈ ಒಂದು ಜನಸಂಖ್ಯಾ ಬೆಳವಣಿಗೆ ದರ ತೀವ್ರಗತಿಯಲ್ಲಿ ಏರುತ್ತಿರುವುದು ಮತ್ತು ತೀವ್ರ ಬೆಳವಣಿಗೆ ಜನಸಂಖ್ಯೆ ಆಗುತ್ತಿರುವುದು ಭಾರತ ದೇಶದ ಅರ್ಥವ್ಯವಸ್ಥೆಯ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಜನಸಂಖ್ಯೆ ಏರಿದಂತೆ ನಾವು ಏನು ಮಾಡಬೇಕು? ವ್ಯಾನ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್ ವಾಟ್ ಯು ಹ್ಯಾವ್ ಟು ಡೂ? ಏನು ಮಾಡಬೇಕು? ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಜನಸಂಖ್ಯೆ ಹೆಚ್ಚಿಗೆ ಆದಂತೆ ಉದ್ಯೋಗ ಅವಕಾಶಗಳ ಸೃಷ್ಟಿಯನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ದೆನ್ ಓನ್ಲಿ ದಟ್ ಈಸ್ ದ ಸೊಲ್ಯೂಷನ್ ಫಾರ್ ದ ಅಂಡರ್ ಡೆವಲಪಿಂಗ್ ಎಕಾನಮಿ. ಅದು ಅನಭಿವೃದ್ಧಿ ದೇಶಗಳ ಒಂದು ಅರ್ಥವ್ಯವಸ್ಥೆಗೆ ಒಂದು ಪರಿಹಾರ ಅಂತ ಹೇಳ್ಬೋದು. ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ಬೋದು. ಅನಭಿವೃದ್ಧಿ ದೇಶಗಳಲ್ಲಿ ಬಹುತೇಕ ಹೆಚ್ಚು ಜನಸಂಖ್ಯೆ ಹೊರತಕ್ಕಂತಹ ಮತ್ತು ಹೆಚ್ಚು ಜನಸಾಂದ್ರತೆ ದೇಶಗಳನ್ನು ನಾವು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಜನಸಂಖ್ಯೆ ಎಲ್ಲಿ ಹೆಚ್ಚಿಗೆ ಇರ್ತದೆ ಅಲ್ಲಿ ಬಹುತೇಕ ಬಡತನ ಹೆಚ್ಚಿನ ಒಂದು ಮಟ್ಟದಲ್ಲಿ ಇರ್ತದೆ. ಯಾಕೆ? ಬಿಕಾಸ್ ದೇರ್ ಈಸ್ ನೋ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಅಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡದೇ ಇರುವುದು ಇದು ಒಂದು ಮುಖ್ಯವಾದಂತಹ ಕಾರಣ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಆಹಾರ ಇರ್ಬೋದು, ಬಟ್ಟೆ, ವಸತಿ, ಶಿಕ್ಷಣ, ಉದ್ಯೋಗ ಮುಂತಾದ ಸೌಲಭ್ಯಗಳನ್ನು ನಾವು ಹೆಚ್ಚಿನ ಒಂದು ಮಟ್ಟದಲ್ಲಿ ಒದಗಿಸಬೇಕಾಗ್ತದೆ. ಸೊ ಇದು ಒಂದು ವೇಳೆ ಸಾಧ್ಯವಾಗದಿದ್ದರೆ ದೇಶದ ಅರ್ಥವ್ಯವಸ್ಥೆ ಏನಾಗ್ತದೆ? ಹಂತವಾಗಿ ಕುಸಿದು ಹೋಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಕ್ಯಾರೆಕ್ಟರ್ ಬರ್ಕೊಡ್ರಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಇದು ಮತ್ತೊಂದು ಮುಖ್ಯವಾದಂತಹ ಭಾರತದ ಅರ್ಥವ್ಯವಸ್ಥೆಯ ಒಂದು ಲಕ್ಷಣವಾಗಿದೆ. ಈಗ ಅನ್ಎಂಪ್ಲಾಯ್ಮೆಂಟ್, ಸೊ ಡ್ಯೂ ಟು ಲಾರ್ಜ್ ಆ್ಯಂಡ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್, ಸೊ ದ ಸಪ್ಲೈ ಆಫ್ ಲೇಬರ್ ಫೋರ್ಸ್ ಈಸ್ ಫಾರ್ ಮೋರ್ ದ್ಯಾನ್ ದ ಡಿಮಾಂಡ್ ಫಾರ್ ಇಟ್. ಸೊ ನಮ್ಮ ದೇಶದ ಒಂದು ಬೇಡಿಕೆಗೆ ಅನುಗುಣವಾಗಿ ಎಷ್ಟು ಬೇಡಿಕೆ ಇದೆ ಅಷ್ಟು ಮಾತ್ರ ಶ್ರಮದ ಒಂದು ಪೂರೈಕೆಯನ್ನು ನಾವು ಮಾಡ್ತೀವಿ ಹೊರತು ಹೆಚ್ಚು ಜನಸಂಖ್ಯೆ ಅನುಗುಣವಾದಂಥ ಒಂದು ಶ್ರಮದ ಪೂರೈಕೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಬೇಡಿಕೆಗಿಂತ ಶ್ರಮದ ಪೂರೈಕೆ ಹೆಚ್ಚಿಗೆ ಆಗ್ತಾ ಇದೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್. ಸೊ ದ್ಯಾಟ್ ವಿಲ್ ಲೀಡ್ ಟು ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಸೊ ಅದು ಯಾವುದಕ್ಕೆ ಕಾರಣವಾಗಿದೆ? ತೀವ್ರವಾಗಿ ಏರ್ತಕ್ಕಂಥ ಜನಸಂಖ್ಯೆ ಭಾರತ ದೇಶದ ಒಂದು ನಿರುದ್ಯೋಗದ ಒಂದು ಸ್ಥಿತಿಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶದಲ್ಲಿ ಕಾರ್ಮಿಕರ ಅಥವಾ ಈ ಒಂದು ಶ್ರಮಿಕರ ಒಂದು ಪೂರೈಕೆ ಎಷ್ಟು ಬೇಡಿಕೆ ಇರ್ತದೆ ಪ್ರತಿ ವರ್ಷ ಅಷ್ಟು ಬೇಡಿಕೆಗಿಂತ ಮಿತಿ ಮೀರಿ ಅದು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮತ್ತು ಬೇಡಿಕೆಯ ಪ್ರಮಾಣ ಏನಾಗ್ತಾ ಇದೆ? ಕಡಿಮೆ ಆಗ್ತದೆ. ಸೊ ದಟ್ ಈಸ್ ಸಪ್ಲೈ ಈಸ್ ವೆರಿ ವೆರಿ ಹೈ ಕಂಪೇರ್ಡ್ ಟು ಡಿಮಾಂಡ್. ಸೊ ಇದು ಒಂದು ಮುಖ್ಯವಾದಂತಹ ಒಂದು ಪ್ರಮುಖವಾದಂತಹ ಒಂದು ಭಾರತ ದೇಶದ ಅರ್ಥವ್ಯವಸ್ಥೆ ಹಿಂದುಳಿಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್. ಸೊ ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ಅ ವೆರಿ ವೆರಿ ಬಿಗ್ ಇಶ್ಯೂ ಫಾರ್ ಇಂಡಿಯನ್ ಎಕಾನಮಿ. ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಅರೆ ಉದ್ಯೋಗ, ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಈಗ ಅರೆ ಉದ್ಯೋಗ, ಅದರ ಜೊತೆಗೆ ಆ್ಯಂದರ್ ಒನ್ ಈಸ್ ಕನ್ಸೆಪ್ಟ್ ಈಸ್ ವಿ ಕ್ಯಾನ್ ಸಿ ಹಿಯರ್ ಡಿಸ್ಕೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಅಂದರೆ ಮರೆಮಾಚಿದ ನಿರುದ್ಯೋಗ ಅಂತ ಹೇಳ್ತೀವಿ. ಮರೆಮಾಚಿದ ನಿರುದ್ಯೋಗ, ಅರೆ ಉದ್ಯೋಗ, ನಿರುದ್ಯೋಗ ಇವೆಲ್ಲವೂ ಏನು ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಅಂತ ನಾವಿಲ್ಲಿ ಹೇಳ್ತೀವಿ.
ಸೊ ಹಿಯರ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ದೇರ್ ಈಸ್ ನೋ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಸೊ ವಿ ಆರ್ ಆಲ್ ಕ್ವಾಲಿಫೈಡ್, ಹ್ಯೂಮನ್ ರಿಸೋರ್ಸಸ್ ಇಸ್ ದೇರ್, ಸೊ ವೆಲ್ equipped human resources is there, but they don't have employment opportunities for their occupations, for their skills. ಅವರ ಒಂದು ಕೌಶಲ್ಯತೆಗೆ ಅನುಗುಣವಾದಂತಹ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡದೇ ಇರುವುದು ಯಾವುದಕ್ಕೆ ಕಾರಣವಾಗಿದೆ? ನಿರುದ್ಯೋಗಕ್ಕೆ ಕಾರಣವಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್, ಅಂದರೆ ಅರೆ ಉದ್ಯೋಗ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಸೀಸ್ನೈಬಲ್ ಅಂತ ಹೇಳ್ತೀವಿ. ಸೊ ಈಗ ಋತುಮಾನಕ್ಕೆ ಅನುಗುಣವಾದಂಥ ಒಂದು ಉದ್ಯೋಗಗಳು ಮಾತ್ರ ನಮ್ಮಲ್ಲಿ ಲಭ್ಯವಾಗ್ತದೆ. ಬಿಕಾಸ್ ಇಂಡಿಯಾ ಇಸ್ ಅ ಪ್ರೈಮರಿ ಸೆಕ್ಟರ್ ಕಂಟ್ರಿ ಅಂತ ಹೇಳ್ತೀವಿ, ಅಂದರೆ ಪ್ರಾಥಮಿಕ ವಲಯವಾದಂಥ ಒಂದು ಪ್ರಮುಖ ದೇಶವಾಗಿದೆ. ಇಲ್ಲಿ ಕೇವಲ ಋತುಮಾನ ಆಧಾರಿತ ಉದ್ಯೋಗಗಳು ಮಾತ್ರ ಲಭ್ಯವಾಗ್ತವೆ ಹೊರತು ಪ್ರತಿಯೊಂದು ಋತುಮಾನಕ್ಕೆ ಅನುಗುಣವಾದಂಥ ಒಂದು ಉದ್ಯೋಗಗಳು ಸಿಗದೇ ಇರುವುದು ಇದು ಒಂದು ಮುಖ್ಯವಾದಂತಹ ಅರೆ ಉದ್ಯೋಗಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮರಿಮಾಚಿದ ಒಂದು ಉದ್ಯೋಗ ಅಂತ ಹೇಳ್ತೀವಿ, ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಸೊ ಈಗ ನಮ್ಮಲ್ಲಿ ಏನಿರ್ತದೆ ಮರಿಮಾಚಿದ ಒಂದು ನಿರುದ್ಯೋಗ. ಸೊ ನಾವು ಕ್ವಾಲಿಫೈಡ್ ಇರ್ತೀವಿ, ಸೊ ವಿ ಆರ್ ಆಲ್ ವೆಲ್ ಎಜುಕೇಟೆಡ್, ಬಟ್ ವಿ ಡೋಂಟ್ ಗೆಟ್ ದ ಆ್ಯಸ್ ಪರ್ ಎಕ್ಸ್ಪೆಕ್ಟೇಷನ್ ಆಫ್ ದ ಜಾಬ್ಸ್. ನಮ್ಮ ನಿರೀಕ್ಷೆಗೆ ಇರತಕ್ಕಂಥ ಉದ್ಯೋಗಗಳು ಸಿಗದೇ ಇರುವುದು ಸಹ ಇದು ಒಂದು ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳೋದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಆರ್ ಕಮ್ಸ್ ಅಂಡರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಈ ಎಲ್ಲ ಸಂಗತಿಗಳು ಭಾರತದ ಅರ್ಥವ್ಯವಸ್ಥೆಯ ಒಂದು ಮುಖ್ಯವಾದಂತಹ ಒಂದು ಲಕ್ಷಣಗಳಲ್ಲಿ ನೋಡ್ತಾರೆ. ಆ್ಯಂಡ್ ದ ಪರ್ಸೆಂಟೇಜ್ ಆಫ್ ದೀಸ್ ಪಾಪ್ಯುಲೇಷನ್ಸ್ ದಟ್ ಈಸ್ ನಿಯರ್ ಅಬೌಟ್ 40%. ಸೊ ಈ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸೊ ಈ ಒಂದು ಹಂತದಲ್ಲಿರ್ತಕ್ಕಂಥವರ ಸಂಖ್ಯೆ ಎಷ್ಟಂದರೆ ದಟ್ ಈಸ್ ಅನ್ಎಂಪ್ಲಾಯ್ಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಸೊ ಇವರ ಸಂಖ್ಯೆ ಎಷ್ಟಾಗಿದೆ ಅಂದರೆ 40% ಇದೆ. ಸೊ 40% ಪೀಪಲ್ಸ್ ಆರ್ ಫೌಂಡ್ ಅಂಡರ್ ದಿಸ್ ಕೆಟಗರಿ. ಸೊ ಈ ಒಂದು ಬೃಹತ್ ಮಟ್ಟದ ಒಂದು ನಿರುದ್ಯೋಗದ ಒಂದು ಸಂಗತಿಯ ಕಾರಣ ಭಾರತದ ಅರ್ಥವ್ಯವಸ್ಥೆ ಏನಾಗಿದೆ? ಅನಭಿವೃದ್ಧಿ ಅರ್ಥವ್ಯವಸ್ಥೆಯಾಗಿದೆ. ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಫೋರ್ತ್ ಒನ್, ನಾಲ್ಕನೇದು ಬರ್ಕೊಡ್ರಿ, ಒಕ್ಕಲುತನದ ಮೇಲಿನ ಅಧಿಕ ಒತ್ತಡ. ಸೊ ಎಕ್ಸೆಸಿವ್ ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್. ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯಾ ಆರ್ ಇಂಡಿಯನ್ ಪೀಪಲ್ಸ್. ಭಾರತ ಜನರ ಒಂದು ಮುಖ್ಯ ಒಂದು ಉದ್ಯೋಗ ಏನು ಅಂದರೆ ಒಕ್ಕಲುತನ ಅಂತ ನಾವು ಹೇಳ್ತೀವಿ. ಸೊ ಆ್ಯಸ್ ಆನ್ ಟುಡೇ ವಿ ಕ್ಯಾನ್ ಸಿ ದ್ಯಾಟ್ ನಿಯರ್ ಟು 50 to 65% still people are doing the primary works or primary sector allied works. ಸೊ ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂತಹ ಆ ಒಂದು ಪ್ರಾಥಮಿಕದಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಅಲ್ಲಿ ಹೆಚ್ಚಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ದ ಈಲ್ಡ್ ಆಫ್ ದೀಸ್ ಪ್ರೈಮರಿ ಸೆಕ್ಟರ್ ಈಸ್ ವೆರಿ ವೆರಿ ಲೆಸ್ ಕಂಪೇರ್ಡ್ ಟು ಅದರ್ 2 sectors. ಸೊ ಇವುಗಳ ಒಂದು ಫಲಿತಾಂಶ ಅಥವಾ ಇದರ ಒಂದು ಗಳಿಕೆ ಏನಿದೆ, ಪ್ರಾಥಮಿಕ ವಲಯದ ಒಂದು ಗಳಿಕೆ ದ್ವಿತೀಯ ವಲಯ ಮತ್ತು ತೃತೀಯ ವಲಯದ ಗಳಿಕೆಗಿಂತ ಅತ್ಯಲ್ಪ ಪ್ರಮಾಣದಲ್ಲಿ ಇರ್ತದೆ. ಆ್ಯಂಡ್ ಆಲ್ಸೋ ದ ಸ್ಪೀಡಿ ಪ್ರೊಸೆಸ್ ಈಸ್ ವೆರಿ ವೆರಿ ಲೆಸ್ ಕಂಪೇರ್ಡ್ ಟು ಅದರ್ ಸೆಕ್ಟರ್ಸ್. ಕೈಗಾರಿಕಾ ವಲಯದಲ್ಲಿ ತೃತೀಯ ವಲಯದಲ್ಲಿ ಅಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಒಂದು ವೇಗೋತ್ಕರ್ಷ ಅಲ್ಲಿ ಇರ್ತದೆ, ಆರ್ಥಿಕತೆಯಲ್ಲಿ ವೇಗೋತ್ಕರ್ಷ ಕಂಡು ಬರ್ತದೆ. ಎಲ್ಲೇ ಪ್ರಾಥಮಿಕ ಮತ್ತು ತೃತೀಯ ವಲಯ ದ್ವಿತೀಯ ಮತ್ತು ತೃತೀಯ ವಲಯದಲ್ಲಿ. ಆದರೆ ಪ್ರಾಥಮಿಕ ವಲಯದಲ್ಲಿ ಹಾಗಲ್ಲ. ಸೊ ಪ್ರಾಥಮಿಕದಲ್ಲಿ ಸೊ ವೇಟ್ ಫಾರ್ ದ ರಿಸಲ್ಟ್ಸ್, ಅಲ್ಲಿ ಫಲಿತಾಂಶಕ್ಕಾಗಿ ನಾವು ಕಾಯಬೇಕು. ಭೂಮಿಯಲ್ಲಿ ಬಿತ್ತನೆ ಮಾಡ್ತೀವಿ, ಅದು ಅವಧಿ ಆದ ಮೇಲೆ ನಮಗೆ ಬೆಳೆ ಸಿಗ್ತದೆ, ಬೆಳೆಯನ್ನು ಮಾರಿದಾಗ ನಮಗೆ ಆದಾಯ ಸಿಗ್ತದೆ. ಸೊ ಆದರೆ ಇಲ್ಲಿ ಹಾಗಲ್ಲ. ಸೊ ದ್ವಿತೀಯ ತೃತೀಯ ವಲಯದಲ್ಲಿ ದೇರ್ ಈಸ್ ಅ ಲಾಟ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಲಾಟ್ ಆಫ್ ಹೈಯರ್ ಪ್ರೈಸಸ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆಗಳು ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ ಮತ್ತು ಅದೇ ರೀತಿಯಾಗಿ ಅವುಗಳು ಹೆಚ್ಚು ಮೌಲ್ಯದ್ರೊಳಗಾಗಿರ್ತವೆ ಮತ್ತು ಅವುಗಳ ಆರ್ಥಿಕತೆ ಹೆಚ್ಚು ಪ್ರೇರಕವಾಗಿರ್ತದೆ. ಸೊ ಇವುಗಳ ಒಂದು ಆರ್ಥಿಕತೆ ಅಷ್ಟೊಂದು ಕಡಿಮೆ ಮಟ್ಟದಲ್ಲಿರ್ತದೆ ಪ್ರಾಥಮಿಕ ವಲಯ. ಸೊ ಹೀಗಾಗಿ ಭಾರತ ದೇಶದ ಒಂದು ಅಧಿಕ ಈ ಒಂದು ಕೃಷಿಯ ಮೇಲಿನ ಒಂದು ಅವಲಂಬನೆ ಇದು ಒಂದು ಮುಖ್ಯವಾದಂತಹ ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಮುಖ್ಯವಾದಂಥ ಸಂಗತಿಯಲ್ಲಿ ಹೇಳ್ತಾ ಇದ್ದೀವಿ, ಬರ್ಕೊಡ್ರಿ ನಂಬರ್ 5 5ನೇದ್ದು. ಸೊ ಇಲ್ಲಿ ನಾವು ಐ ವಿಲ್ ಕಮ್ ಟು ಸೊ ವೇಟ್ ಅಲ್ಲಿ ಏನು ಮಾಡಿದ್ರೆ ಒಕ್ಕಲುತನದ ಮೇಲೆ ಕೊಡುಗೆ ಒಂದು ಅತ್ಯಧಿಕ ಅಂತ ಹೇಳ್ತೀವಿ. ಸೊ ಕಾಂಟ್ರಿಬ್ಯೂಷನ್ ಆಫ್ ಮೋರ್ ಕಾಂಟ್ರಿಬ್ಯೂಷನ್ ಫ್ರಾಮ್ ದ ಅಗ್ರಿಕಲ್ಚರ್. ಸೊ ಇದು ಒಂದು ಮುಖ್ಯವಾದಂಥ ಒಂದು ಲಕ್ಷಣ ಅಂತ ಹೇಳ್ಬೋದು. ಒಕ್ಕಲುತನದ ಕೊಡುಗೆ ಅತ್ಯಧಿಕ, ಒಕ್ಕಲುತನದ ಕೊಡುಗೆ ಅತ್ಯಧಿಕ, ಇದು 5ನೇದು. ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಈಸ್ ಮೋರ್. ಸೊ ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ. ಸೊ ಫ್ರಮ್ ದ ಪ್ರೈಮರಿ ಸೆಕ್ಟರ್. So in America, the production of primary sector is 1%, in UK is also 1%, Germany is 1%, Japan 1%, Pakistan 22%, China 10%, and India 18%. So the contribution of agriculture. ಸೊ ಕೃಷಿಯ ಒಂದು ಕೊಡುಗೆ ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ 18ರಷ್ಟಿದೆ. ಅದೇ ಇನ್ ಡೆವಲಪಿಂಗ್ ಎಕಾನಮಿ ಆರ್ ಇನ್ ಡೆವಲಪ್ಡ್ ಕಂಟ್ರೀಸ್ ಆರ್ ಇನ್ ರಿಚ್ ಕಂಟ್ರೀಸ್ ವಿ ಕ್ಯಾನ್ ಸಿ ದೇರ್ ಈಸ್ ಓನ್ಲಿ 1%. Okay, contribution of their from primary sector is only 1%. In Pakistan is also high compared to India. 22% ಇದೆ ಪಾಕಿಸ್ತಾನದಲ್ಲಿ. ನಮ್ಮ ದೇಶದಲ್ಲಿ
18% ಇದೆ. ಸೊ ಕಂಪೇರಿಟಿವ್ಲಿ ವಿತ್ ದ ಸೆಕೆಂಡ್ರಿ ಸೆಕ್ಟರ್, ದ್ವಿತೀಯ ವಲಯಕ್ಕೆ ಬಂದಾಗ ಕಾಂಟ್ರಿಬ್ಯೂಷನ್ ಫ್ರಾಮ್ ಸೆಕೆಂಡ್ರಿ ಸೆಕ್ಟರ್ ಇನ್ USA ದಟ್ ವಾಸ್ 20%, UK 22%, ಜಪಾನ್ 27%, ಪಾಕಿಸ್ತಾನ್ 25%, ಚೀನಾ 46% ಆ್ಯಂಡ್ ಇಂಡಿಯಾ 28%. ಸೊ ಅದೇ ರೀತಿಯಾಗಿ ಟರ್ಸರಿ ಸೆಕ್ಟರ್ನಲ್ಲಿ ನೋಡ್ತಾ ಇದ್ದೀವಿ. ಇನ್ ಅಮೇರಿಕಾ ಯು ಮೇ ಫೈಂಡ್ 79% ಆ್ಯಂಡ್ ಇನ್ ಇಂಡಿಯಾ 55%, ಜರ್ಮನಿ, ಜಪಾನ್, ಸೊ ದೇ ಆರ್ ಕಮ್ಸ್ ಅಂಡರ್, ಆ್ಯಂಡ್ ಆಲ್ಸೋ UK 78, 61, 72%, ಆ್ಯಂಡ್ ಇನ್ ಪಾಕಿಸ್ತಾನ್ 54%. ಸೊ ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿದಾಗ ನೋಡ್ತಾ ಇದ್ದೀವಿ. ಸೊ ಹಿಯರ್ ಮ್ಯಾಕ್ಸಿಮಮ್ ಎಕ್ಸೆಸಿವ್ ಡಿಪೆಂಡೆನ್ಸಿ ಆನ್ ವಾಟ್ ಅಗ್ರಿಕಲ್ಚರ್ ಆ್ಯಂಡ್ ದ ಮೇನ್ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ದ ಪ್ರೈಮರಿ ಸೆಕ್ಟರ್ ಇನ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯಲ್ಲಿ ಪ್ರಾಥಮಿಕ ವಲಯದ ಒಂದು ಕೊಡುಗೆ ಹೆಚ್ಚಿನ ಮಟ್ಟದಲ್ಲಿ ಇದೆ. ಉಳಿದ ಒಂದು ಇದಕ್ಕೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ, ಅಂದರೆ ಈಗಲೂ ಸಹ ಜನ, ಅಂದರೆ ಬಹುತೇಕ ಹೆಚ್ಚಿನ ಜನ ತಮ್ಮ ಒಂದು ಶ್ರಮವನ್ನು ಎಲ್ಲಿಗೆ ಹಾಕ್ತಾ ಇದ್ದಾರೆ, ಪ್ರಾಥಮಿಕ ವಲಯದಲ್ಲಿ ಹಾಕ್ತಾರೆ. ಅಂದರೆ ಅವರ ಒಂದು ಕೊಡುಗೆ ಏನಾಗ್ತಾ ಇದೆ, ಪ್ರಾಥಮಿಕ ವಲಯದ ಕೊಡುಗೆ ಕಡಿಮೆ ಆಗ್ತಾ ಇದೆ, ಹೌದಿಲ್ಲ? ಸೊ ಕಡಿಮೆಯಲ್ಲಿ ನಾವು ಹೆಚ್ಚು ಶ್ರಮವನ್ನು ತೊಡಗಿಸ್ತಾ ಇದ್ದೀವಿ. ಆದರೆ ಕಂಪೇರ್ ಟು ಇನ್ ಸೆಕೆಂಡ್ರಿ ಸೆಕ್ಟರ್ ಅಲ್ಲಿ ಏನಾಗ್ತಾ ಇದೆ, ಶ್ರಮನೂ ಹೆಚ್ಚಿಗೆ ಆಗ್ತಾ ಇದೆ, ಇದರೊಂದಿಗೆ ಅಲ್ಲಿ ಈ ಒಂದು ಆದಾಯವೂ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅದೇ ರೀತಿಯಾಗಿ ಟರ್ಸರಿ ಸೆಕ್ಟರ್ದಲ್ಲಿ ಸೊ ಅಲ್ಲಿಯೂ ಸಹ ಏನಾಗ್ತಾ ಇದೆ, ದ ಗ್ರೋಯಿಂಗ್ ರೇಟ್ ಈಸ್ ವೆರಿ ವೆರಿ ಹೈ ಕಂಪೇರ್ ಟು ದ ಅದರ್ಸ್. ಸೊ ಹೀಗಾಗಿ ಅಲ್ಲಿ ಬೆಳವಣಿಗೆ ದರ ನೋಡ್ತಾ ಇದ್ದೀವಿ, ಹೆಚ್ಚು ಆಗ್ತಾ ಇದೆ. ಆದರೆ ಪ್ರಾಥಮಿಕ ವಲಯದಲ್ಲಿ ಕೊಡುಗೆಯ ದರ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ? ಬಿಕಾಸ್ we have to wait for the so many natural and so many other factors. ಸೊ ಸ್ವಾಭಾವಿಕವಾದಂಥ ಒಂದು ಸಂಗತಿಗಳಿರ್ತವೆ, ಅವುಗಳಿಗೆ ನಾವು ಕಾಯಬೇಕಾಗ್ತದೆ. ಆದರೆ ಇಲ್ಲಿ ಕಾಯುವ ಒಂದು ಅವಶ್ಯಕತೆ ಇರ್ಬೋದು. ಮಷಿನ್ ಇರ್ತದೆ, ಪ್ರೊಡಕ್ಷನ್ ಮಾಡ್ತಾ ಹೋಗ್ತದೆ. ಸೊ ಅಗ್ರಿಕಲ್ಚರ್ ದಟ್ ಈಸ್ ಬೇಸ್ಡ್ ಆನ್ ದ ನ್ಯಾಚುರಲ್ ಫೆನೋಮೆನ್. ಸೊ ಸ್ವಾಭಾವಿಕವಾದಂಥ ಸಂಗತಿಗಳ ಮೇಲೆ ಅದು ಹೆಚ್ಚಾಗಿ, ನಿಸರ್ಗದ ಸಂಗತಿಗಳ ಮೇಲೆ ಅದು ಹೆಚ್ಚಾಗಿ ಅವಲಂಬಿತವಾಗಿರ್ತದೆ. ಸೊ ಈ ಎಲ್ಲ ಭಾರತಗಳ ಕಾರಣ ಭಾರತ ದೇಶದ ಅರ್ಥವ್ಯವಸ್ಥೆ ಹಿಂದುಳಿಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ನಂಬರ್ 6, ಡೆಫಿಷಿಯನ್ಸಿ ಆಫ್ ಕ್ಯಾಪಿಟಲ್, ಬಂಡವಾಳದ ಒಂದು ಅಭಾವ. ಭಾರತದಲ್ಲಿ ಬಂಡವಾಳದ ಅಭಾವ ಹೆಚ್ಚಿನ ಒಂದು ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಯಾಕೆ ಭಾರತದಲ್ಲಿ ಬಂಡವಾಳದ ಅಭಾವ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತದೆ? ವಾಟ್ ಈಸ್ ದ ರೀಸನ್? ಯಾಕೆ ಭಾರತದಲ್ಲಿ ಬಂಡವಾಳದ ಕೊರತೆ ಯಾಕೆ ಕಂಡು ಬರ್ತದೆ? ಬಿಕಾಸ್ ಇಂಡಿಯನ್ ಎಕಾನಮಿ ಈಸ್ ಅ ಅಂಡರ್ ಡೆವಲಪ್ಡ್ ಎಕಾನಮಿ. ಭಾರತದ ಆರ್ಥಿಕತೆ ಅನಭಿವೃದ್ಧಿ ಆರ್ಥಿಕತೆಯಾಗಿದೆ. ಅನಭಿವೃದ್ಧಿ ಆರ್ಥಿಕತೆಯ ಲಕ್ಷಣ ಏನು? What is the main characteristics of undeveloped countries? Less income per compared to others. ಸೊ ಈಗ ಕಡಿಮೆ ತಲಾ ಆದಾಯ ಅಥವಾ ಕಡಿಮೆ ಆದಾಯ. ಸೊ ಇದು ಒಂದು ಅನಭಿವೃದ್ಧಿ ರಾಷ್ಟ್ರಗಳ ಒಂದು ಪ್ರಮುಖವಾದಂತಹ ಲಕ್ಷಣವಾಗಿದೆ. ಇಫ್ ದೇರ್ ಈಸ್ ಲೆಸ್ ಇನ್ಕಮ್, ದೇರ್ ಈಸ್ ನೋ ಸೇವಿಂಗ್. ಇಫ್ ದೇರ್ ಈಸ್ ನೋ ಸೇವಿಂಗ್, ದೇರ್ ಈಸ್ ನೋ ಇನ್ವೆಸ್ಟ್ಮೆಂಟ್. ಇಫ್ ದೇರ್ ಈಸ್ ನೋ ಇನ್ವೆಸ್ಟ್ಮೆಂಟ್, ದೇರ್ ಈಸ್ ನೋ ಕ್ಯಾಪಿಟಲ್. ಸೊ ದಟ್ ಈಸ್ ದ ಮೇನ್ ರೀಸನ್, ಹೌದಿಲ್ಲ? ಆದಾಯ ಇದ್ರೆ ಏನಾಗ್ತದೆ, ನಾವೇನು ಮಾಡ್ತೀವಿ, ಉಳಿತಾಯ ಮಾಡ್ತೀವಿ. ಉಳಿತಾಯ ಮಾಡಿದ ಹಣವನ್ನು ನಾವು ಹಾಗೆ ಇಟ್ಟುಕೊಳ್ಳೋದಿಲ್ಲ, ಅದು ಏನು ಮಾಡ್ತೀವಿ, ಅದನ್ನು ಹೂಡಿಕೆ ಮಾಡ್ತೀವಿ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಏನಾಗ್ತದೆ, ಬಂಡವಾಳದ ರೂಪದಲ್ಲಿ ದೇಶದಲ್ಲಿ ಹರಿದಾಡ್ತದೆ ಅಂತ ಹೇಳ್ಬೋದು. ಸೊ ಅವಾಗ ಬೆಳವಣಿಗೆ ಆಗ್ತಾ ಹೋಗ್ತದೆ, ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ದ ಮೇನ್ ರೀಸನ್. ದಟ್ ಈಸ್ ಡೆಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಈಸ್ ವೆರಿ ವೆರಿ ದ ಪ್ರಯಾರಿಟಿ ಆಫ್ ದ ಇಂಡಿಯನ್ ಎಕಾನಮಿ. ಸೊ ಹೀಗಾಗಿ ಭಾರತ ದೇಶದ ಒಂದು ಪ್ರಮುಖವಾದಂತಹ ಒಂದು ಹೆಚ್ಚು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಬಂಡವಾಳದ ಕೊರತೆ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, ಟೆಕ್ನಿಕಲ್ ಬ್ಯಾಕ್ವರ್ಡ್ನೆಸ್, ತಾಂತ್ರಿಕ ಜ್ಞಾನದ ಅಭಾವ. ಸೊ ಇದು ಒಂದು ಮುಖ್ಯವಾದಂತಹ ಸಮಸ್ಯೆ ಅಂತ ಹೇಳ್ಬೋದು. ಬಿಕಾಸ್ ಸ್ಟಿಲ್ ಇಂಡಿಯಾ ಯೂಸಿಂಗ್ ದ ಕ್ಲಾಸಿಕಲ್ way of technology, not the super technology, not the upgraded technology, not the modern technology. Still we can see there are a lot of companies are there, there are a lot of sectors, so there are a lot of occupations are there which they are using the classical technology, not the ಅಪ್ಗ್ರೇಡೆಡ್ ಟೆಕ್ನಾಲಜಿ. ಸೊ ಮುಂದುವರೆದ ಅಥವಾ ಮೇಲ್ದರ್ಜೆಗೆ ಏರಿಸಿದಂಥ ತಂತ್ರಜ್ಞಾನಗಳನ್ನು ಈಗಲೂ ಸಹ ನಾವು ಇಲ್ಲಿ ಉಪಯೋಗ ಮಾಡ್ತಾ ಇಲ್ಲ. ಸ್ಟಿಲ್ ವಿ ಆರ್ ಯೂಸಿಂಗ್ ದ ಕ್ಲಾಸಿಕಲ್ ವೇ ಆಫ್ ಟೆಕ್ನಾಲಜಿ ಇನ್ ಇವನ್ ಆಲ್ಸೋ ಇನ್ ಎಜುಕೇಷನ್. ಶಿಕ್ಷಣದಲ್ಲಿಯೂ ಸಹ ನೋಡ್ತಾ ಇದ್ದೀವಿ. ಮುಂದುವರೆದ ದೇಶಗಳು ನೋಡಿದಾಗ ಸೊ ಇಲ್ಲಿ ಎಲ್ಲವೂ ಒಂದರಲ್ಲೇ ಎದ್ದು ಬಿಡ್ತದೆ. ಸೊ ವಾಟ್ ಎವರ್ ವಿ ವಾಂಟ್ ವಿ ಕ್ಯಾನ್ ಸಿ ಇನ್ ಸ್ಮಾರ್ಟ್ ಬೋರ್ಡ್ಸ್. ಓಕೆ, ಸೊ ಇದು ಒಂದು ಮುಖ್ಯವಾದಂತಹ ಒಂದು ಏನು ವಿಜ್ಞಾನ ತಂತ್ರಜ್ಞಾನದಲ್ಲಿ ಒಳ್ಳೆಯ ಒಂದು ಶಿಕ್ಷಣ. ಸೊ ಇವುಗಳಲ್ಲಿಯೂ ಸಹ ನಮ್ಮ ದೇಶ ಇದು ಹಿಂದುಳಿರೋದು. ಭಾರತದ ಆರ್ಥಿಕತೆಯ ಒಂದು ಅಂದರೆ ತಂತ್ರಜ್ಞಾನದ ಒಂದು ಹಿಂದುಳಿಯೋದಕ್ಕೆ ಭಾರತದ ಅರ್ಥವ್ಯವಸ್ಥೆಯ ಒಂದು ಮುಖ್ಯ ಲಕ್ಷಣ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪೂವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್, ಮಾನವ ಸಂಪತ್ತಿನ ಅದಕ್ಷತೆ.
ಸೊ ನಮ್ಮ ದೇಶದಲ್ಲಿ ಮಾನವ ಸಂಪತ್ತಿನ ಅದಕ್ಷತೆಗೆ ಮುಖ್ಯವಾದಂಥ ಕಾರಣ ಏನು? ವಾಟ್ ಈಸ್ ದ ರೀಸನ್? ಬಿಕಾಸ್ ಇಂಡಿಯನ್ ಪೀಪಲ್ಸ್ ಆರ್ ಪುವರ್ ಪೀಪಲ್ಸ್. ಭಾರತದ ಜನ ಬಡ ಜನರು ಅಂತ ಹೇಳ್ಬೋದು. ಸೊ ದೇ ಡೋಂಟ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಫುಡ್ಸ್. ಓಕೆ, ಅವರಿಗೆ ಅತ್ಯುತ್ತಮವಾದಂಥ ಒಂದು ಆಹಾರ ಸಿಗುವುದಿಲ್ಲ. ಅದೇ ರೀತಿಯಾಗಿ ಸೊ ಇಂಡಿಯನ್ ಪೀಪಲ್ಸ್ ಆರ್ ಇಲ್ಲಿಟ್ರೇಟ್ಸ್. ಮ್ಯಾಕ್ಸಿಮಮ್ ಇಂಡಿಯನ್ ಪೀಪಲ್ಸ್ ಆರ್ ಇಲ್ಲಿಟ್ರೇಟ್ಸ್. ಮಾಸ್ ಆಫ್ ದ ಮ್ಯಾಕ್ಸಿಮಮ್ ಪೀಪಲ್ ಆರ್ ಕಮ್ಸ್ ಅಂಡರ್ ದ ಪೂವರ್, ಇಗ್ನೋರೆಂಟ್ ಆ್ಯಂಡ್ ಆಲ್ಸೋ ಇಲ್ ಹೆಲ್ತ್ ಆ್ಯಂಡ್ ಸಬ್ಜೆಕ್ಟ್ ಟು ದ ಇಲ್ ಹೆಲ್ತ್. ಸೊ ಅನಾರೋಗ್ಯದ ಸ್ಥಿತಿಯಿಂದ ಉಳ್ಳವಂತರು ಮತ್ತು ಅದೇ ರೀತಿಯಾಗಿ ಅಜ್ಞಾನಿಗಳು ಮತ್ತು ಅದೇ ರೀತಿಯಾಗಿ ಕಡಿಮೆ ದಕ್ಷತೆ ಉಳ್ತಕ್ಕಂತಹವರು, ಹೆಚ್ಚು ಶಕ್ತರಲ್ಲದಂತಹ ಕಾರ್ಮಿಕ ವರ್ಗ ನಮ್ಮ ದೇಶದಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿರುವುದು ಮತ್ತು ಅಜ್ಞಾನವನ್ನು ಹೆಚ್ಚಿನ ಮಟ್ಟದಲ್ಲಿ, ಅದೇ ರೀತಿಯಾಗಿ ಕೌಶಲ್ಯತೆಯನ್ನು ಕಡಿಮೆ ಮಟ್ಟದಲ್ಲಿ ಉಳ್ಳಂತಹ ಜನ ಕಾರ್ಮಿಕ ವರ್ಗದಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ, ಅದೇ ರೀತಿಯಾಗಿ ದೇರ್ ಆರ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಲೈಕ್ ಫುಡ್ ಹ್ಯಾಬಿಟ್ಸ್, ಲ್ಯಾಂಗ್ವೇಜ್ ಆ್ಯಂಡ್ ಸೋ ಮೆನಿ, ದ ಲ್ಯಾಕ್ ಆಫ್ ಮೊಬಿಲಿಟಿ ಆಫ್ ದ ಲೇಬರ್ಸ್ and also the regional consideration and so many the political factors which are inhibiting, that is which are leads to poor quality of human capital. ಸೊ ಇವೆಲ್ಲವೂ ಏನು ಬಂಡವಾಳದ ಒಂದು ಸಂಪತ್ತಿನ ಒಂದು ಅದಕ್ಷತೆಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಕೇವಲ ಇವುಗಳ ಮಾತ್ರವಲ್ಲದೆ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ, ಒಳ್ಳೆಯ ಪೌಷ್ಟಿಕ ಆಹಾರ ನಮ್ಮ ಜನವರ್ಗಕ್ಕೆ ಸಿಗ್ತಾ ಇಲ್ಲ. ಅಲ್ಲದೆ ಭಾಷೆಯ ಒಂದು ಸಮಸ್ಯೆಯ ಕಾರಣ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ದೇರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್, ಅನೇಕ ಭಾಷೆಗಳಿದ್ದಾವೆ. ಭಾಷೆಯ ಈಗ ನೋಡಿದ್ರೆ ಕನ್ನಡ ಬರೋರು ಮಹಾರಾಷ್ಟ್ರಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಬಿಕಾಸ್ ದೇ ಡೋಂಟ್ ನೋ ದ ಲ್ಯಾಂಗ್ವೇಜ್ ಆಫ್ ಮರಾಠಿ, ಆ್ಯಂಡ್ ಆಲ್ಸೋ ಮರಾಠಿ ಪೀಪಲ್ ದೇ ಡೋಂಟ್ ನೋ ದ ಲ್ಯಾಂಗ್ವೇಜ್ ಆಫ್ ಕನ್ನಡ ಆ್ಯಂಡ್ ಆಲ್ಸೋ ತಮಿಳ್, ತೆಲುಗು. ಸೊ ಈ ರೀತಿಯಾಗಿ ಭಾಷೆಯ ಸಮಸ್ಯೆ ಇರ್ತದೆ. ಕಾರ್ಮಿಕ ವರ್ಗ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಇದು ಒಂದು ಮತ್ತೊಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾದೇಶಿಕ ಒಂದು ಅತಿಯಾದ ಒಂದು ಭಾವನೆಯೂ ಸಹ ಭಾರತದ ಈ ಒಂದು ಮಾನವ ಸಂಪತ್ತಿನ ಒಂದು ಅದಕ್ಷತೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬರ್ಕೊಡು, ಮುಂದಿನ ಪಾಯಿಂಟು, ಅಂಡರ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಿಸರ್ಗ ಸಂಪತ್ತಿನ ಅಪೂರ್ಣ ಉಪಯೋಗ. ನಿಸರ್ಗ ಸಂಪತ್ತಿನ ಒಂದು ಅಪೂರ್ಣ ಉಪಯೋಗವೂ ಸಹ ಭಾರತ ದೇಶದ ಒಂದು ಅರ್ಥವ್ಯವಸ್ಥೆಯ ಒಂದು ಮುಖ್ಯವಾದಂತಹ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇಂಡಿಯಾ ಹ್ಯಾಸ್ ಅ ವೈಡ್ ಆ್ಯಂಡ್ ವಾಸ್ಟ್ wealth, that is amount of forest wealth, water resources, mineral wealth, and so many these resources are unutilized or underutilized. ಸೊ ಈ ರೀತಿಯ ಸಂಪತ್ತು ನಮ್ಮ ದೇಶದಲ್ಲಿ ಇದ್ದಾಗ್ಯೂ ಸಹ ಇವುಗಳ ಸಂಪೂರ್ಣ ಸದ್ವಿನಿಯೋಗ, ಸದ್ಬಳಕೆ ಆಗ್ತಾ ಇಲ್ಲ. ಯಾಕೆ? ಇಲ್ಲಿ ನೋಡ್ತಾ ಇದ್ದೀವಿ ಅರಣ್ಯ ಸಂಪತ್ತು. ನೋಡ್ರಿ, ಅರಣ್ಯ ಸಂಪತ್ತು ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾ ಇಲ್ಲ. ಅದನ್ನು ದಕ್ಷತೆಯಿಂದ ಅರಣ್ಯ ಸಂಪತ್ತಿನಲ್ಲಿ ನಾವು ಅನೇಕ ಈ ಅರಣ್ಯ ಸಂಪತ್ತಿನ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡು ದೇಶದ ಅರ್ಥವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯವಿದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಭೂಮಿ ಇದೆ. ಆ ಭೂಮಿಯಲ್ಲಿ ಅರಣ್ಯವನ್ನು ಅಥವಾ ಅರಣ್ಯಗಾರಿಕೆಯನ್ನು, ಹಸಿರುವನ್ನು ಅಂದರೆ ಗ್ರೀನ್ ಫಾರೆಸ್ಟನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಎಲ್ಲಿ ಗ್ರೀನ್ ಫಾರೆಸ್ಟ್ ಇರ್ತದೆ ಅಲ್ಲಿ ಅರಣ್ಯದ ಸಂಪನ್ಮೂಲಗಳು ಹೆಚ್ಚಿಗೆ ಕಂಡು ಬರ್ತದೆ. ಸೊ ಅವುಗಳ ಒಂದು ಕೊರತೆ ನಮ್ಮ ದೇಶದಲ್ಲಿಯೇ ಒಂದು ಅರ್ಥವ್ಯವಸ್ಥೆಯೊಳಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ವಾಟರ್ ರಿಸೋರ್ಸಸ್, ಜಲ ಸಂಪತ್ತು. ನಮ್ಮಲ್ಲಿ ಸಾಕಷ್ಟು ಈ ಒಂದು ಜಲದ ಒಂದು ಮೂಲಗಳಿದ್ದಾವೆ. ಸೊ ಆ ಜಲದ ಮೂಲಗಳನ್ನು ಸರಿಯಾಗಿ ಈಗಲೂ ಸಹ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ನೀರು ಹರಿದು ಅನೇಕ ಒಂದು ಸಮುದ್ರದ ಒಂದು ಭಾಗಕ್ಕೆ ಹೋಗ್ತದೆ. ಅದೇ ರೀತಿಯಾಗಿ ಅನೇಕ ಕಲ್ಮಶಗಳ ಒಂದು ಆಗರವಾಗಿ ಬಿಟ್ಟಿದೆ ಅಂತ ಹೇಳ್ಬೋದು. ಒಳ್ಳೆಯ ನೀರು ಈ ಒಂದು ಕಲ್ಮಶಗಳ ಒಂದು ಆಗರವಾಗಿದೆ ಅಂತ ಹೇಳ್ಬೋದು. ಸೊ ಅಂತಹ ಶುದ್ಧ ನೀರನ್ನು ನಾವು ಏನು ಮಾಡು ಹಿಡಿದಿಟ್ಟುಕೊಂಡು ಅವುಗಳನ್ನು ನಾವು ಉಪಯೋಗ ಮಾಡಿಕೊಂಡು ಈ ರೀತಿಯ ಒಂದು ಜಲ ಸಂಪತ್ತನ್ನು ನಾವು ಕೃಷಿಯಲ್ಲಿ ಮಾಡಬಹುದು, ಕೈಗಾರಿಕೆಯಲ್ಲಿ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ದೇಶದ ಅನೇಕ ಈ ಒಂದು ನೀರು ಸರ್ವೋಪಯೋಗಿ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ನೀರಿನ ಒಂದು ಸರ್ವೋಪಯೋಗಿ. ಸೊ ಇವುಗಳನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ದಕ್ಷತೆಯಿಂದ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಿನರಲ್ ರಿಸೋರ್ಸಸ್ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಖನಿಜ ಸಂಪತ್ತು ಅಪಾರ ಮಟ್ಟದಲ್ಲಿದೆ. ಅವುಗಳು ಸಹ ಇಲ್ಲಿ ನೋಡ್ತಾ ಇದ್ದೀವಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಅವುಗಳ ಒಂದು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವೈ ಇಂಡಿಯಾಸ್ ಎಕಾನಮಿ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಡ್ ಎಕಾನಮಿ. ಯಾಕೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಿಂದುಳಿದ ಅರ್ಥವ್ಯವಸ್ಥೆ ಆಗಿದೆ ಅನ್ನೋದಕ್ಕೆ ಇದು ಒಂದು ಮುಖ್ಯವಾದಂತಹ ಸಂಗತಿ, ಕಾರಣ. ಆದ್ದರಿಂದ ಇದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬರ್ಕೊಡ್ರಿ, ಲ್ಯಾಕ್ ಆಫ್ ಸರ್ಟನ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್, ಆರ್ಥಿಕ ಸಂಸ್ಥೆಗಳ ಅಭಾವ. ಸೊ ಈಗ ಆರ್ಥಿಕ ಸಂಸ್ಥೆಗಳು ಅಂದರೆ ಏನು? ವಾಟ್ ಆರ್ ದ ಎಕನಾಮಿಕ್ ಆರ್ಗನೈಸೇಷನ್ ಇನ್ ಇಂಡಿಯಾ? ಸೊ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಬ್ಯಾಂಕ್ಗಳಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ಕಂಪ್ನೀಸ್, ಇನ್ಶೂರೆನ್ಸ್ ವಿಮಾ ಸಂಸ್ಥೆಗಳಿರ್ಬೋದು, ಆಮೇಲೆ ಕೋಆಪ್ಟಿವ್ ಸೊಸೈಟೀಸ್, ಸಹಕಾರಿ ಸಂಘಗಳಿರ್ಬೋದು. ಅದೇ ರೀತಿಯಾಗಿ ಸೋ ಮೆನಿ ಅದರ್ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಇರ್ಬೋದು.
ಸೊ ಇವುಗಳ ಒಂದು ಕೊರತೆ ನಮ್ಮ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಲ್ಯಾಕ್ ಆಫ್ ದ ಸರ್ಟನ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದೀಸ್ ಆರ್ ದ these are the main reasons why India's economy is still lagging. ಸೊ ಇದು ಒಂದು ಮುಖ್ಯವಾದಂತಹ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಿಂದುಳಿಕೆ ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನೋಡ್ತಾ ಇದ್ದೀವಿ, ಈ ಒಂದು ಗ್ರಾಮೀಣ ಭಾಗದಲ್ಲಿ ಬ್ಯಾಂಕುಗಳ ಒಂದು ಅವಶ್ಯಕತೆ ಇದೆ, ವಿಮೆ ಸಂಸ್ಥೆಗಳ ಅವಶ್ಯಕತೆ ಇದೆ, ಅದೇ ರೀತಿಯಾಗಿ ಸಹಕಾರಿ ಸಂಘಗಳು ಹೆಚ್ಚಿನ ಮಟ್ಟದಲ್ಲಿ ಬೇಕಾಗ್ತವೆ. ಸೊ ರೈತರಿಗೆ ಈ ಒಂದು ಕೃಷಿಯ ಒಂದು ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಓಕೆ, ಸೊ ಅವುಗಳೂ ಸಹ ಕೊರತೆ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಅವಾಗ ಪ್ರತಿಯೊಂದು ಗ್ರಾಮೀಣ ಭಾಗಗಳಿಗೆ ಅವುಗಳೊಂದು ಸರಿಯಾದ ಒಂದು ಸದ್ಬಳಕೆ ಆಗಬೇಕಾಗ್ತದೆ, ಅದು ಸಹ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಾರಣದಿಂದ ಭಾರತದ ಈ ಒಂದು ಅರ್ಥವ್ಯವಸ್ಥೆ ಹಿಂದುಳಿದಿದೆ. ಇದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಬರ್ಕೊಡ್ರಿ, ಲ್ಯಾಕ್ ಆಫ್ ಕ್ಲೀನ್ ಆ್ಯಂಡ್ ಎಫಿಸಿಯೆಂಟ್ ಅಡ್ಮಿನಿಸ್ಟ್ರೇಷನ್, ದೋಷರಹಿತ ಮತ್ತು ದಕ್ಷ ಆಡಳಿತದ ಅಭಾವ. ಈಗ ನೋಡ್ತಾ ಇದ್ದೀವಿ, ಭಾರತದಲ್ಲಿ ದೋಷರಹಿತ ಮತ್ತು ದಕ್ಷವಾದಂತಹ ಒಂದು ಆಡಳಿತದ ಅಭಾವ ಹೆಚ್ಚಾಗಿ ಇದು ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ನಮ್ಮ ದೇಶದ ಒಂದು ದುರದೃಷ್ಟಕರವಾದಂತಹ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು. ಸೊ ಇಂಡಿಯಾ ಲ್ಯಾಕ್ಸ್ ಇನ್ ಎಫಿಷಿಯನ್ಸಿ ಆ್ಯಂಡ್ ಆಲ್ಸೋ ಇನ್ ಕ್ಲೀನ್ಲೆಸ್ ಆ್ಯಂಡ್ ದ ಆನೆಸ್ಟ್ ಅಡ್ಮಿನಿಸ್ಟ್ರೇಷನ್, ಬಿಕಾಸ್ ಇಂಡಿಯನ್ ಪೀಪಲ್ಸ್ ಆರ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಪೀಪಲ್ಸ್ ಆರ್ ಮ್ಯಾಕ್ಸಿಮಮ್ ಆರ್ ಅಂಡರ್ ದ ಕರಪ್ಷನ್ಸ್. ಓಕೆ, ಅವರು ಬಹುತೇಕ ಈ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಒಂದು ಆಡಳಿತಶಾಹಿ ವರ್ಗವನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಇಲಾಖೆಗಳಲ್ಲಿ ನೋಡ್ತಾ ಹೋದರೆ ನೀವು ಅಲ್ಲಿ ಭ್ರಷ್ಟಾಚಾರದ ಸ್ವಲ್ಪ ಅಲ್ಲದೆ ಸ್ವಲ್ಪ ನಮಗೆ ಅದರ ಒಂದು ರೂಪುರೇಷೆಗಳು ನಮಗೆ ಸಿಗ್ತದೆ. ಸೊ ಈ ರೀತಿಯ ಒಂದು ಸಮಸ್ಯೆಯ ಒಂದು ಕಾರಣ, ಮತ್ತು ಅದೇ ರೀತಿಯಾಗಿ ಒಂದು ದಕ್ಷತೆಯ ಒಂದು ಆಡಳಿತ ನಮ್ಮಲ್ಲಿ ಇಲ್ಲ. ಸೊ ದೇರ್ ಈಸ್ ನೋ ಎಫಿಷಿಯನ್ಸಿ ಇನ್ ದ ಅಡ್ಮಿನಿಸ್ಟ್ರೇಷನ್, ದಟ್ ಈಸ್ ಆಲ್ಸೋ ದ ಮೇನ್ ರೀಸನ್. ಸೊ ಇದು ಒಂದು ಮುಖ್ಯವಾದಂತಹ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ದೀಸ್ ಪೀಪಲ್ಸ್ ಕಮ್ಸ್ ಅಂಡರ್ ದ ಸೋ ಮೆನಿ ಫ್ರೆಷರ್ಸ್ ಅಂಡರ್ ದ ಪೊಲಿಟಿಕಲ್ and the social and so many the cultural and religious societies. ಸೊ ನಮ್ಮ ದೇಶದ ಆಡಳಿತಶಾಹಿ ವರ್ಗ ಯಾಕೆ ಈ ರೀತಿ ಕಳಪೆ ಮಟ್ಟವನ್ನು ಮಾಡ್ತಾ ಇದೆ, ಯಾಕೆ ಇದು ಅದಕ್ಷತೆಯಿಂದ ಕೂಡಿದೆ ಅಂತ ಹೇಳಿದರೆ ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳಿ, ಅಂದರೆ ಒತ್ತಡದಲ್ಲಿ ಕೆಲಸವನ್ನು ಮಾಡಿಸುವುದು. ಸೊ ರಾಜಕೀಯ ವ್ಯಕ್ತಿಗಳಿರ್ಬೋದು, ಸೊ ಅವರು ಈ ಒಂದು ಆಡಳಿತಶಾಹಿ ವರ್ಗ ಭ್ರಷ್ಟರಾಗಲಿಕ್ಕೆ ಅದು ಒಂದು ಮುಖ್ಯವಾದಂಥ ಒಂದು ಕಾರಣವಾಗಿರ್ತದೆ. ಅದರೊಂದಿಗೆ ದೇಶದಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಒಂದು ಸಂಘಟನೆಗಳಿರ್ಬೋದು, ಅದೇ ರೀತಿಯಾಗಿ ದೇಶದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಸಂಘಟನೆಗಳಿರ್ಬೋದು, ಸೊ ಅವುಗಳ ಒಂದು ನಾಯಕತ್ವದಲ್ಲಿರ್ತಕ್ಕಂತಹ ಪ್ರಮುಖರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಭ್ರಷ್ಟರನ್ನಾಗಿ ಮಾಡಲಿಕ್ಕೆ ಇದು ಒಂದು ಮುಖ್ಯವಾದಂಥ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು. ಸೊ ಇದು ದೇಶದ ಈ ಒಂದು ದೋಷರಹಿತ ಮತ್ತು ದಕ್ಷ ಆಡಳಿತದ ಒಂದು ಅಭಾವಕ್ಕೆ ಕಾರಣವಾಗಿ ಭಾರತದ ಅರ್ಥವ್ಯವಸ್ಥೆ ಹಿಂದುಳಿಲಿಕ್ಕೆ ಇದು ಕಾರಣವಾಗಿದೆ. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಈ ಎಲ್ಲ ಸಂಗತಿಗಳು ಏನು ಹೇಳ್ತವೆ, ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸ್ತವೆ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ, ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ. ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆಯ ರಚನೆ. ಭಾರತದ ಅರ್ಥವ್ಯವಸ್ಥೆಯ ರಚನೆ. ಸೊ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ ಕ್ಲಾಸಿಫೈಡ್ ಇಂಟು 3 categories. ವಾಟ್ ಆರ್ ದೋಸ್? ಭಾರತದ ಅರ್ಥವ್ಯವಸ್ಥೆಯ ರಚನೆ 3 ವರ್ಗಗಳಲ್ಲಿ ಅದನ್ನು ವಿಭಜಿಸಬಹುದು. ಆ 3 ವರ್ಗಗಳು ಯಾವ್ಯಾವ ಹೇಳಿ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ನಾವು ಹೇಳ್ತೀವಿ. ಓಕೆ, so that is the structure of Indian economy. So I will draw the flow chart. So here, this is the structure of Indian economy. So ಎಲ್ಲ ತಗೊಂಡ್ರೆ ಫ್ಲೋ ಚಾರ್ಟ್. So this is primary, ಪ್ರಾಥಮಿಕ ವಲಯ, primary sector and secondary sector, ದ್ವಿತೀಯ ವಲಯ. ಬರ್ಕೊಡ್ರೆ ಕನ್ನಡ ಬುಕ್ದಲ್ಲಿಲ್ಲ, ಇದು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಅಷ್ಟೇ ಇದೆ. ಆ್ಯಂಡ್ ಟರ್ಸರಿ, TRI, territory sector.
ತೃತೀಯ ವಲಯ. Okay, so this is the flow chart of Indian economy, structure of Indian economy. So the first category, that is primary sector, and the secondary and tertiary sector. So what are the examples for primary sector? So here the first one is the examples for primary sector. Barcode economic names: agriculture, krishi, and animal husbandry, ಪಶು ಸಂಗೋಪನೆ, animal husbandry, ಪಶು ಸಂಗೋಪನೆ. ಓಕೆ, ಸೊ ಬರ್ಕೊಡ್ರಿ ಮುಂದೆ. ಕ್ವಾರಿಂಗ್, ಗಣಿಗಾರಿಕೆ, ಆಮೇಲೆ ಮೈನಿಂಗ್, ಕ್ವಾರಿಂಗ್ ಆ್ಯಂಡ್ ಮೈನಿಂಗ್, ಗಣಿಗಾರಿಕೆ ಅಂತ ಬರ್ಕೊಡ್ರಿ. ಫಾರೆಸ್ಟ್ರಿ, ಅರಣ್ಯಗಾರಿಕೆ, ಡೇರಿಂಗ್, ಹೈನುಗಾರಿಕೆ, ಆ್ಯಂಡ್ ಫಿಶರೀಸ್, ಮೀನುಗಾರಿಕೆ. ಸೊ ಹಿಯರ್ ದ ಅಗ್ರಿಕಲ್ಚರ್, that is the main occupation of Indian economy, whereas the remaining others are from the animal husbandry, and remaining all those exhibits what? Non-agricultural activities ಅಥವಾ non-allied agricultural activities, ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳ್ತೇವೆ. ಓಕೆ, ಕೃಷಿಯನ್ನು ಹೊರತುಪಡಿಸಿದ ಇತರೆ ಚಟುವಟಿಕೆಗಳು ಇವೆಲ್ಲ ಎಲ್ಕೊಂಡು ಬರ್ತವೆ ಪ್ರಾಥಮಿಕ ವಲಯದಲ್ಲಿ. ಅದು ಭಾರತ ದೇಶದ ಅರ್ಥವ್ಯವಸ್ಥೆ ರಚನೆಯಲ್ಲಿ ಪ್ರಾಥಮಿಕ ವಲಯದಲ್ಲಿ ನಮಗೆ ಅದು ಕಂಡು ಬರ್ತದೆ. ಆ್ಯಂಡ್ ದ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯ. So here you come across 4 types of industries: cottage and village industries. ಅಂದರೆ ಗುಡಿ ಮತ್ತು ಗ್ರಾಮೀಣ ಕೈಗಾರಿಕೆಗಳು, ಆ್ಯಂಡ್ ಎರಡನೇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಆ್ಯಂಡ್ ಥರ್ಡ್ ಒನ್ ಈಸ್ ಬರ್ಕೊಡ್ರೆ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು. ನಾಲ್ಕನೇದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಬೃಹತ್ ಪ್ರಮಾಣದ ಕೈಗಾರಿಕೆಗಳು. ಓಕೆ, and it comes move on to the third, that is tertiary sector. ಸೊ ಮೂರನೇ ವಲಯದಲ್ಲಿ, ತೃತೀಯ ವಲಯದಲ್ಲಿ ಟ್ರೇಡ್ ಅಂದರೆ ವ್ಯಾಪಾರ, ಟ್ರಾನ್ಸ್ಪೋರ್ಟ್ ಸಾರಿಗೆ, ಬ್ಯಾಂಕಿಂಗ್, ಇನ್ಶೂರೆನ್ಸ್ ವಿಮೆ, ವೇರ್ ಹೌಸಿಂಗ್, ಉಗ್ರಾಣಗಳು ಅಂದರೆ ಪವರ್ ಶಕ್ತಿ, ಫೈನಾನ್ಸಿಂಗ್ ಹಣಕಾಸು, ಪರ್ಸನಲ್ ಸರ್ವಿಸಸ್ ವೈಯಕ್ತಿಕ ಸೇವೆಗಳು, ಎಟ್ಸೆಟ್ರಾ. ಸೊ ಅನೇಕ ರೀತಿಯ ಒಂದು ಸೇವೆಗಳನ್ನು ನಾವು ತೃತೀಯ ವಲಯದಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ದ ಫ್ಲೋ ಚಾರ್ಟ್ ಆಫ್ ಆರ್ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ. ಭಾರತದ ಅರ್ಥವ್ಯವಸ್ಥೆ ರಚನೆಯನ್ನು ಹೇಳಿ ಅಂತ ಹೇಳಿದಾಗ ಈ ರೀತಿ ನೀವು ಫ್ಲೋ ಚಾರ್ಟನ್ನು ತೆಗಿಬೇಕು. ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ ಅಂತ ಬರೋದು ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟರ್ಸರಿ ಸೆಕ್ಟರ್. ಸೊ ಯು ಹ್ಯಾವ್ ಟು ಗಿವ್ ದ ಎಕ್ಸಾಂಪಲ್ಸ್. ವಾಟ್ ಆರ್ ದ so many different types of activities found under primary sector. ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಕ್ಕಂಥ ಯಾವ ಚಟುವಟಿಕೆಗಳಿಗೆ ನೀವು ಅಲ್ಲಿ ಹೇಳಬಹುದು ಅವನ್ನೆಲ್ಲವನ್ನು ತೋರಿಸಬೇಕು. ಇದು ಫ್ಲೋ ಚಾರ್ಟ್. ಅದೇ ರೀತಿಯಾಗಿ ದ್ವಿತೀಯ ವಲಯದಲ್ಲಿ ಯಾವ ರೀತಿಯ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ, ಸೊ ಅದನ್ನು ಸಹ ಹೇಳಲಾಗಿದೆ. ಅದೇ ರೀತಿಯಾಗಿ ತೃತೀಯ ವಲಯದಲ್ಲಿ. ಸೊ ಈ ರೀತಿಯಾಗಿ ಮಾಡಿದರೆ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ. ಅದು ಭಾರತದ ಅರ್ಥವ್ಯವಸ್ಥೆ ರಚನೆಯ ಒಂದು ನಕಾಶೆಯನ್ನು ತೋರಿಸೋದು ಅಥವಾ ಫ್ಲೋ ಚಾರ್ಟನ್ನು ಅದು ತೋರಿಸೋದು ಅಂತ ಹೇಳ್ಬೋದು. ಸೊ ನಾವು ಹಿಯರ್ ಐ ವಿಲ್ ಎಕ್ಸ್ಪ್ಲೈನ್ ಪಾಯಿಂಟ್ ಟು ಪಾಯಿಂಟ್ ದ ಅಗ್ರಿಕಲ್ಚರ್. ಸೊ ಈಗಾಗಲೇ ನಿಮಗೆ ಕೃಷಿಯ ಬಗ್ಗೆ ಸಾಕಷ್ಟು ಇದರಲ್ಲಿ ಹೇಳಿದ್ದೀನಿ. ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ ಎಕಾನಮಿ. ಭಾರತದ ಅರ್ಥವ್ಯವಸ್ಥೆಯ ಮುಖ್ಯವಾದಂತಹ ಒಂದು ವೃತ್ತಿ ಏನಂದರೆ ಅಥವಾ ಉದ್ಯೋಗ ಏನಂದರೆ ಅದು ಕೃಷಿ ಅಂತ ನಾವಿಲ್ಲಿ ಕರೆಯಬಹುದು. ಸೊ ಅದೇ ರೀತಿಯಾಗಿ ಇದರ ಒಂದು ಹಿಂದೆ ಬರ್ತಕ್ಕಂಥದ್ದು ಮತ್ತೊಂದು ಆ್ಯನಿಮಲ್ ಹಸ್ಬೆಂಡ್ರಿ, ಪಶು ಸಂಗೋಪನೆ. ಸೊ ಇಲ್ಲಿ ವಿಶೇಷವಾಗಿ ಪಶು ಸಂಗೋಪನೆ ಅಂದರೆ ಏನು? ಪ್ರಾಣಿಗಳ ಒಂದು ಸಾಕಾಣಿಕೆ ಅಂತ ಹೇಳ್ತೀವಿ, ಸಾಕು ಪ್ರಾಣಿಗಳು. ಸೊ ಸಾಕು ಪ್ರಾಣಿಗಳಲ್ಲಿ ಅನೇಕ ರೀತಿಯಲ್ಲಿ ಕೋಳಿ ಇರ್ಬೋದು, ಚಿಕನ್ಸ್ ಇರ್ಬೋದು, ಅದೇ ರೀತಿಯಾಗಿ ಅನೇಕ ಈ ಒಂದು ಮಾಂಸದ ಒಂದು ಕಾರ್ಖಾನೆಗಳು ನಾವು ಏನು ನೋಡ್ತಾ ಇದ್ದೀವಿ. ಸೊ ಪ್ರತಿಯೊಂದನ್ನು ನಾವು ನಮ್ಮ ಹಳ್ಳಿಯ ಒಂದು ಪ್ರದೇಶಗಳಲ್ಲಿ, ಗ್ರಾಮೀಣ ವಲಯದಲ್ಲಿ ಈ ರೀತಿಯ ಪಶು ಸಂಗೋಪನೆಯ ಚಟುವಟಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಾಲಿನ ಒಂದು ಉತ್ಪಾದನೆ, ಕ್ಷೀರದ ಒಂದು ಉತ್ಪಾದನೆ ಅಂತ ಹೇಳ್ತಾ ಇದ್ದೀವಿ. ಸೊ ಇವೆಲ್ಲವೂ ಈ ಒಂದು ಆ್ಯನಿಮಲ್ ಹಸ್ಬೆಂಡ್ರಿಯಲ್ಲಿ ನಮಗೆ ಕಂಡು ಬರ್ತದೆ. ಪಶು ಸಂಗೋಪನೆ ಅಂದರೆ ಪಶುಗಳ ಮೂಲಕ ಉತ್ಪಾದನೆ ಮಾಡ್ತಕ್ಕಂತಹ ಚಟುವಟಿಕೆಗಳು ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ ಗೂಡ್ಸ್ ಕಮ್ಸ್ ಅಂಡರ್ ಆ್ಯನಿಮಲ್ಸ್. ಓಕೆ, ಸೊ ಪಶುಗಳ ಮೂಲಕವೂ ಸಹ ನಾವೇನು ನೋಡೋದು ಸರಕುಗಳ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆ್ಯಂಡ್ ಕ್ವಾರಿಂಗ್. ಸೊ ಕ್ವಾರಿಂಗ್ ಅಂದರೆ ಏನು? ಇದು ಕಲ್ಲುಗಾರಿಕೆ ಅಂತ ಹೇಳ್ತೀವಿ ಅಥವಾ ಕಲ್ಲಿನ ಚಟುವಟಿಕೆಗಳು.
ಸೊ ಎಲ್ಲೆಲ್ಲಿ ಕಲ್ಲು ಇರ್ತದೆ ಅದನ್ನು ಒಡೆದು ಚೂರು ಚೂರು ಮಾಡಿ ಕಡಿಗಳನ್ನು ಮಾಡಲಾಗ್ತದೆ. ಅದನ್ನು ರಸ್ತೆಗಳಲ್ಲಿ ಎಲ್ಲಿ ನಮಗೆ ಅನೇಕ ಬಿಲ್ಡಿಂಗ್ಗಳಲ್ಲಿ ಕಟ್ಟಡಗಳಲ್ಲಿ ಅವುಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕಮ್ಯುನಿಕೇಷನ್ ಬರುವುದಿಲ್ಲ, ಮೈನಿಂಗ್ ಅಂದರೆ ಗಣಿಗಾರಿಕೆ ಅಂತ ಹೇಳ್ತೀವಿ. ಸೊ ಗಣಿಗಾರಿಕೆಯಲ್ಲಿ ವಿ ಮೇ ಫೈಂಡ್ ದೇರ್ ಆರ್ ಸೋ ಮೆನಿ ಓರ್ಸ್, ಅದಿರುಗಳು ಇದ್ದಾವೆ. ಸೊ ಅದಿರುಗಳನ್ನು ನಾವು ಉಪಯೋಗ ಮಾಡಿಕೊಂಡು ದೇಶದ ಒಂದು ಅಭಿವೃದ್ಧಿ ಚಟುವಟಿಕೆಯಲ್ಲಿ ಅದನ್ನು ಮಾಡ್ಬೋದು. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಪ್ರೈಮರಿ ಸೆಕ್ಟರ್ ಮೈನಿಂಗ್. ಆಮೇಲೆ ಫಾರೆಸ್ಟ್ರಿ, ಇದನ್ನು ಯಾಕೆ ನಾವು ದ್ವಿತೀಯ ವಲಯದಲ್ಲಿ ಹಾಕಿಲ್ಲ ಮೈನಿಂಗನ್ನು? ಇದು ಪ್ರೈಮರಿ ಆಕ್ಯುಪೇಷನ್. ಓಕೆ, ದ್ವಿತೀಯ ಅಂದರೆ ಎರಡನೇ ಹಂತದಲ್ಲಿ ಹೋಯ್ತದು. ಮಾನವನ ಮೂಲ ಕಸಬುಗಳು ಇವೆಲ್ಲ, ಏನೂ ಟೆಕ್ನಾಲಜಿ ಇರಲಿಲ್ಲ, ಏನಿರಲಿಲ್ಲ. ನಾವು ನಮ್ಮ ಹಿರಿಯರು ಮಾಡ್ತಾ ಬಂದರೂ ಆ ಒಂದು ಜ್ಞಾನದ ಆಧಾರದ ಮೇಲೆಯೇ ನಾವು ಈ ಒಂದು ಉದ್ಯೋಗಗಳನ್ನು ಮಾಡಿದ್ದರಿಂದ ದ್ಯಾಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಆಕ್ಯುಪೇಷನ್ಸ್. ಪ್ರಾಥಮಿಕ ಅಂದರೆ ಈ ಒಂದು ಮಾನವ ಜನರ ಅಥವಾ ಮಾನವರ ಒಂದು ಕುಲ ಕಸಬುಗಳು ಅಂತಲೂ ಸಹ ನಾವು ಇದನ್ನು ಕರೆಯಬಹುದು. ಅವರ ಒಂದು ಕುಲ ಪ್ರಾರಂಭವಾಗ್ತದೆ, ಪ್ರತಿಯೊಂದು ಕುಲಕ್ಕೆ ಅವುಗಳೇ ಆದಂಥ ಒಂದು ಜಾತಿ ಆಧಾರಿತ ಒಂದು ಉದ್ಯೋಗಗಳನ್ನು ನಾವು ನಮ್ಮ ದೇಶದ ಒಂದು ಸಾಂಪ್ರದಾಯಿಕತೆಯಲ್ಲಿ ನೋಡ್ಬೋದು, ಉದ್ಯೋಗಗಳನ್ನು ಮಾಡ್ತಾ ಇರುವುದನ್ನು. ಸೊ ಹೀಗಾಗಿ ಇವು ಮಾನವನ ಮೂಲ ಕಸಬುಗಳಾಗಿದ್ದರಿಂದ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೈಮರಿ ಆಕ್ಯುಪೇಷನ್ಸ್ ಆಫ್ ಅವರ್ ಇಂಡಿಯನ್ ಎಕಾನಮಿ. ಸೊ ಹೀಗಾಗಿ ಇವುಗಳಿಗೆ ಈ ಒಂದು ಭಾರತದ ಆರ್ಥಿಕತೆಯ ಮುಖ್ಯವಾದಂತಹ ಮೂಲ ಕಸಬುಗಳು ಅಂತ ನಾವು ಹೇಳ್ತೀವಿ. ಇನ್ನು ಎರಡನೇದು ಬರ್ತದೆ ಇಲ್ಲಿ ಕಾಟೇಜ್. ದ್ವಿತೀಯ ವಲಯದಲ್ಲಿ ಕಾಟೇಜ್ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. ಕಾಟೇಜ್ ಅಂದರೆ ಏನು? ಈ ಒಂದು ಗುಡಿ ಮತ್ತು ಗ್ರಾಮೀಣ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಸೊ ಗುಡಿ ಕೈಗಾರಿಕೆಗಳು ಅಂದರೆ ಏನು? ಬಹುತೇಕ ಈ ಒಂದು ಹೌಸ್ ಹೋಲ್ಡ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಮನೆಯಲ್ಲಿ ನಾವು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಿರ್ತೀವಿ. ಸೊ ಹಿಯರ್ ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಆ್ಯಂಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಊದಿನ ಕಡ್ಡಿಯನ್ನು ತಯಾರಿಸುವುದಿರ್ಬೋದು. ಅದೇ ರೀತಿಯಾಗಿ ಈ ಒಂದು ಗೃಹೋಪಯೋಗಿ ಸರಕುಗಳಿರ್ಬೋದು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಅನೇಕ ರೀತಿಯ ಸರಕುಗಳನ್ನು ಮನೆಯಲ್ಲಿ ನಾವು ಉತ್ಪಾದನೆ ಮಾಡಿ ಏನು ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಇದು ಒಂದು ಮುಖ್ಯವಾದಂಥ ಒಂದು. ಅದೇ ರೀತಿಯಾಗಿ ಗ್ರಾಮೀಣ ಕೈಗಾರಿಕೆಗಳು. ಸೊ ರೂರಲ್ ಇಂಡಸ್ಟ್ರೀಸ್ ಅಥವಾ ವಿಲೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಗ್ರಾಮೀಣ ಜನರಿಗೆ ಅನುಕೂಲಕಾರಿ ಆಗತಕ್ಕಂಥ ಗ್ರಾಮೀಣ ಕೈಗಾರಿಕೆಗಳನ್ನು ಸಹ ಇಲ್ಲಿ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಫೌಂಡ್ ಇನ್ ಇಂಡಿಯಾ ಇನ್ ಆಲ್ ರೀಜನ್ಸ್. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ದೇಶದಲ್ಲಿ ಎಲ್ಲ ಕಡೆ ನಮಗೆ ಕಂಡು ಬರ್ತಾವೆ. ನಾಟ್ ಓನ್ಲಿ ಇನ್ ರೂರಲ್ ಏರಿಯಾ, ನಾಟ್ ಓನ್ಲಿ ಇನ್ ಸಬ್ ಅರ್ಬನ್ ಏರಿಯಾಸ್, in also mega cities, capital cities and so many different areas we may find small scale industries. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಂಖ್ಯೆ ಅಧಿಕ ಮಟ್ಟದಲ್ಲಿ ಇರಲಿಕ್ಕೆ ಇದು ಒಂದು ಮುಖ್ಯವಾದಂಥ ಕಾರಣ. ಸೊ ಈಗ ಕಂಪೇರ್ ಟು ಅದರ್ಸ್, ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಇಡೀ ವಿಶ್ವವನ್ನೇ ಅಂದರೆ ನಮ್ಮ ದೇಶದ ಸಂಪೂರ್ಣ ಭಾಗ ಮತ್ತು ಇಡೀ ವಿಶ್ವದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ದ್ವಿತೀಯ ವಲಯದ ಒಂದು ಪ್ರಮುಖವಾದಂತಹ ಒಂದು ಉದ್ಯೋಗಗಳ ಒಂದು ಆರ್ಥಿಕತೆಯ ಚಟುವಟಿಕೆಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು. And also large scale industries. So here cottage and village industries are those industries which are run with the help of family members. ಸೊ ಗೃಹ ಜನರ ಅಥವಾ ಮನೆಯ ಸದಸ್ಯರ ಸಹಾಯದಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಉದ್ದಿಮೆಗಳು. ಆ್ಯಂಡ್ ದ ಕ್ಯಾಪಿಟಲ್ ಫಾರ್ ದಿಸ್ ಇಂಡಸ್ಟ್ರಿ ಈಸ್ ಬಿಲೋ 2 lakhs, 2 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ವಿಲೇಜ್ ಇಂಡಸ್ಟ್ರೀಸ್ ಅದು ಸಹ ನಿಯರ್ ಅಬೌಟ್ ಬಿಲೋ 5 lakhs, 5 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದೀಸ್ ಆರ್ ಆಲ್ಸೋ 3 lakhs ಆ್ಯಂಡ್ ಅಬವ್ ಅಂತ ಹೇಳ್ತೀವಿ, 3 ಲಕ್ಷ ಮತ್ತು ಅದರ ಮೇಲ್ಪಟ್ಟು. ಅದೇ ರೀತಿಯಾಗಿ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ದೀಸ್ ಆರ್ ದ ಇಂಡಸ್ಟ್ರೀಸ್ ವಿಚ್ ಯೂಸಸ್ ದ ಕ್ಯಾಪಿಟಲ್ ಅಪ್ ಟು ಮಿನಿಮಮ್ ಆಫ್ 1 crores ಆ್ಯಂಡ್ ಅಬವ್, 1 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚು. ಸೊ ಡೆಫಿನೇಷನ್ಸ್ ಆರ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್. ಸೊ ಅಲ್ಲಿ ಈ ಒಂದು ವ್ಯಾಖ್ಯಾನಗಳನ್ನು, ಬಂಡವಾಳ ಆಧಾರಿತ ವ್ಯಾಖ್ಯಾನಗಳನ್ನು ನಾವು ಹಂತ ಹಂತವಾಗಿ ರಿವೈಸ್ ಮಾಡ್ಕೊಂಡು ಬಂದೀವಿ, ಪರೀಕ್ಷೆಯನ್ನು ಗೊಳಿಸ್ತಾ ಬಂದಿದ್ದೀವಿ. ಸೊ ರೀಸೆಂಟ್ಲಿ ಮೇ ಫೈಂಡ್ ದೇರ್ ಈಸ್ ಅ ಲಾಟ್ ಆಫ್ ಇನ್ಕ್ರೀಸ್ ಇನ್ ದೇರ್ ಕ್ಯಾಪಿಟಲ್ಸ್. And also large scale industries. So large scale industries are those industries which the investment made around 10 crores and above. 10 ಕೋಟಿಗಿಂತ ಎಲ್ಲಿ ಹೂಡಿಕೆ ಮಾಡಲಾಗ್ತದೋ ಅಂಥ ಉದ್ದಿಮೆಗಳನ್ನು ನಾವೇನು ಕರಿತೀವಿ, ಬೃಹತ್ ಪ್ರಮಾಣದ ಉದ್ದಿಮೆಗಳು ಅಂತಲೂ ಕರೆಯಲಾಗ್ತದೆ. ಸೊ ಈ ರೀತಿಯಾಗಿ ಅನೇಕ ಈ ಒಂದು ದ್ವಿತೀಯ ವಲಯದ ಒಂದು ಭಾರತದ ಅರ್ಥವ್ಯವಸ್ಥೆಯ ರಚನೆಗಳನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಟರ್ಸರಿ ಸೆಕ್ಟರ್. ತೃತೀಯ ವಲಯದಲ್ಲಿ ಬರ್ತಾ ಇದ್ದೀನಿ. ಸೊ ಈ ಒಂದು ತೃತೀಯ ವಲಯದಲ್ಲಿ ಮುಖ್ಯವಾಗಿ ಬರೋದು ಯಾವುದು? ಸಾರಿಗೆ, ಟ್ರಾನ್ಸ್ಪೋರ್ಟ್. So you may find transport facilities not only in government, also in a private sector. ಖಾಸಗಿ ವಲಯದಲ್ಲಿ, ಸರ್ಕಾರಿ ರಂಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮುಖ್ಯವಾದಂತಹ ಒಂದು ಆರ್ಥಿಕ ಚಟುವಟಿಕೆ ಯಾವುದಂದರೆ ಸಾರಿಗೆ ಅಂತ ಹೇಳ್ತೀವಿ. ಸಾರಿಗೆಯನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಾರೆ, ಸರ್ಕಾರವು ಸಹ ಮಾಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟ್ರೇಡ್, ವ್ಯಾಪಾರ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಆರ್ ಕಮ್ಸ್ ಅಂಡರ್ ಟರ್ಸರಿ ಸೆಕ್ಟರ್. ವ್ಯಾಪಾರ ಅದು ಒಂದು ಸೇವೆ, ಜನರ ಒಂದು ಸೇವೆ, ಜನರಿಗೆ ಅನುಭೋಗಿ ಸರಕುಗಳನ್ನು ಒದಗಿಸ್ತಕ್ಕಂತಹ ಅನೇಕ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಕ್ಕಂತಹ ಒಂದು ಪ್ರಮುಖವಾದಂಥ ತೃತೀಯ ವಲಯವಾಗಿದೆ ಅಂತ ಹೇಳ್ಬೋದು.
ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಅ ಸ್ಮಾಲ್ ಪಾನ್ ಶಾಪ್ ಟು ಅ ಬಿಗ್ ಕಿರಾನಿ ಶಾಪ್ಸ್. ಓಕೆ, ಸೊ ಅದೇ ರೀತಿಯಾಗಿ ಮಾಲ್ಗಳಂತ ಹೇಳ್ತೀವಿ. ಇನ್ ಕ್ಯಾಪಿಟಲ್ ಸಿಟಿ ಮೇ ಫೈಂಡ್, ಇನ್ ಬಿಗ್ ಸಿಟೀಸ್ ಮೇ ಫೈಂಡ್ ದೇರ್ ಆರ್ ಸೋ ಮೆನಿ ಮಾಲ್ಸ್ ಆರ್ ದೇರ್. ಸೊ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ವಾಟ್, ಟರ್ಸರಿ ಸೆಕ್ಟರ್. ಇವೆಲ್ಲವೂ ಏನು ಟ್ರೇಡ್ ಅಂತ ಹೇಳ್ತೀವಿ. ಆ್ಯಂಡ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ನೋಡ್ತಾ ಇದ್ದೀವಿ. ಇನ್ ಇಂಡಿಯಾ ಮೇ ಫೈಂಡ್ ಬಿಫೋರ್ ದಟ್ ಈಸ್ 27 public sector banks are there. So now as on today we can see that there are many banks merged with the other banks. ಸೊ ನಮ್ಮ ದೇಶದಲ್ಲಿ ಮೊದಲು ಏನು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಸುಮಾರು 27 ಇದ್ದು. ಸೊ ಅವುಗಳನ್ನು ಈಗ ಮರ್ಜ್ ಮಾಡಿ, ಆಯ್ಕೆ ಮಾಡಿ ಅವುಗಳ ಸಂಖ್ಯೆ ಈಗ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಸೆಕ್ಟರ್. ಸೊ ಇನ್ಶೂರೆನ್ಸಲ್ಲೇ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆ್ಯಂಡ್ GIC, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಲ್ಲಿ 2 ವಿಮಾ ಸಂಸ್ಥೆಗಳನ್ನು ನಮ್ಮ ದೇಶ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ವಿ ಮೇ ಸಿ ಇನ್ ಬ್ಯಾಂಕಿಂಗ್ ಆ್ಯಂಡ್ ಆಲ್ಸೋ ಇನ್ ಇನ್ಶೂರೆನ್ಸ್ ಸೆಕ್ಟರ್ ದೇರ್ ಆರ್ ಲಾಟ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ಸ್ ಎಂಪ್ಲಾಯೀಸ್ ಆರ್ ದೇರ್. ಖಾಸಗಿ ವಲಯದಲ್ಲಿ ಕಂಡು ಬರ್ತಕ್ಕಂಥ ವಿಮಾ ಸಂಸ್ಥೆಗಳಿದ್ದಾವೆ ಮತ್ತು ಉದ್ಯೋಗಿಗಳನ್ನು ಸಹ ನಾವಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ವಿಮಾ ಸಂಸ್ಥೆಗಳು. ಇನ್ನು ಪವರ್ ಅಂದರೆ ಈ ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂಥ ಒಂದು ವಲಯ ಅಂತ ಹೇಳ್ತೀವಿ. ಆ್ಯಂಡ್ ವೇರ್ ಹೌಸಿಂಗ್. ಸೊ ವೇರ್ ಹೌಸಿಂಗ್ ಅಂದರೆ ಉಗ್ರಾಣಗಳಂತ ಹೇಳ್ತೀವಿ, ಸಂಗ್ರಹಗಳನ್ನು ಮಾಡಲಿಕ್ಕೆ. ಸೊ ವಿಶೇಷವಾಗಿ ಉತ್ಪಾದನೆಗೊಂಡಂಥ ಸರಕುಗಳ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ವೇರ್ ಹೌಸಿಂಗ್. ಅದೇ ರೀತಿಯಾಗಿ ಫೈನಾನ್ಸಿಂಗ್, ಹಣಕಾಸು. ಸೊ ಇದು ಮತ್ತೊಂದು ಮುಖ್ಯವಾದಂತಹ ಒಂದು ಪ್ರಮುಖವಾದಂತಹ ಒಂದು ತೃತೀಯ ವಲಯದ ಚಟುವಟಿಕೆಯಾಗಿದೆ. ಆ್ಯಂಡ್ ಪರ್ಸನಲ್ ಸರ್ವಿಸಸ್. ಸೊ ಇಯರ್ ದ ಪರ್ಸನಲ್ ಸರ್ವಿಸಸ್ ಆರ್ ವಾಟ್ ದ ಹೋಟೆಲ್ ಇಂಡಸ್ಟ್ರೀಸ್. ಓಕೆ, ವೈಯಕ್ತಿಕ ಸೇವೆಗಳಿರ್ಬೋದು. ಅದೇ ರೀತಿಯಾಗಿ ಸೆಲ್ಫ್ ಸ್ಕೀಮ್ಸ್ಗಳು ಅಂದರೆ ಸ್ವಯಂ ಯೋಜಿತ ಒಂದು ಎಲ್ಲ ಚಟುವಟಿಕೆಗಳು, ಯೋಜನೆಗಳ ಚಟುವಟಿಕೆಗಳು ಸಹ ಈ ಒಂದು ಭಾಗದಲ್ಲಿ ನಮಗೆ ಕಂಡು ಬರ್ತವೆ. ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ಟರ್ಸರಿ ಸೆಕ್ಟರ್ ಆಫ್ ಅವರ್ ಇಂಡಿಯನ್ ಎಕಾನಮಿ. ಸೊ ಇವೆಲ್ಲವೂ ಭಾರತ ದೇಶದ ತೃತೀಯ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಕೆಲವು ಪ್ರಮುಖವಾದಂತಹ ವೃತ್ತಿಗಳು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆಯ ರಚನೆಯನ್ನು ವಿವರಿಸಬಹುದು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡು. ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೇನೆ ಹೆಡ್ಡಿಂಗ್ ಬರ್ಕೊಡು. So I will upload today's class in YouTube channel. So once again all you have to watch it for your better knowledge. ಸೊ ಈಗ ಅತ್ಯುತ್ತಮವಾಗಿ ತಿಳ್ಕೊಳ್ಳಿಕ್ಕೆ ಮತ್ತೆ ನೀವು ಯೂಟ್ಯೂಬ್ದಲ್ಲಿ ಇದನ್ನು ಮತ್ತೊಮ್ಮೆ ವೀಕ್ಷಣೆ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ನೋಡಿರಿ. ವಾಟ್ಸಪ್ದಲ್ಲಿ ಲಿಂಕ್ ಕಳಿಸ್ಕೊಡ್ತೀನಿ ಯೂಟ್ಯೂಬ್ದು. ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನೋಡಿರಿ. ಸೊ ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ. ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ನೀತಿಗಳು ಅಥವಾ ಆರ್ಥಿಕ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ನೀತಿಗಳು ಅಥವಾ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.